ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಸೊ ಈಗ ಇವತ್ತಿನ ಪ್ರೋಗ್ರಾಮ್ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಒಟ್ಟಿಗೆ ಅವರು ಇವತ್ತು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಕೊಡ್ಲಿಕ್ಕಿದ್ದಾರೆ. ಹಾಗೇನೆ ಅವರ ಎಕ್ಸ್ಪೀರಿಯನ್ಸ್ ಸುಮಾರು 20 ವರ್ಷದ ಅನುಭವ ಇದೆ. DXN ಅಲ್ಲಿ ಅವರು ಆಲ್ರೆಡಿ ಸ್ಟಾರ್ ಆಗಿ, ರೂಬಿ ಆಗಿ, ಡೈಮಂಡ್ ಆಗಿ, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆಗಿ, ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿದ್ದಾರೆ. ಸಾಧಾರಣ ಅವರು 2 ಬಾರಿ ಫಾರಿನ್ ಪ್ರವಾಸವನ್ನು ಮಾಡಿದ್ದಾರೆ. ಅವರು ವೃತ್ತಿಯಲ್ಲಿ ಅವರು ಟೀಚರ್ ಆಗಿ ಕೆಲಸ ಮಾಡಿ ಅದರ ನಂತರ ಮೇಲಿನ ಹಂತ ಹೋಗಿ ಪ್ರೊಫೆಸರ್ ವರೆಗೆ ಹೋಗಿ ರಿಟೈರ್ಡ್ ಆಗಿ ಈಗ DXN ಅನ್ನ ಫುಲ್ ಟೈಮ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಈಸ್ ನನ್ ಅದರ್ ದ್ಯಾನ್ ಆನಂದ್ ಶೆಟ್ಟಿ. ಅವರ ಶ್ರೀಮತಿಯವರ ಒಟ್ಟಿಗೆ, ಅವರ ಫ್ಯಾಮಿಲಿ ಒಟ್ಟಿಗೆ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ವೆರಿ ವೆರಿ ಕಮಿಟೆಡ್ ಲೀಡರ್ ಅಂತ ಹೇಳ್ಬಹುದು. ಅವರು ಪ್ರತಿ ತಿಂಗಳು 5,000 PV ಅನ್ನು ಸಹ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನಮ್ಗೆ ಡೀಟೇಲ್ ಇವತ್ತು ಹೇಳಿಕೊಡ್ಲಿಕ್ಕಿದ್ದಾರೆ. ನಾನು ಮೈಕ್ ಅನ್ನ ಆನಂದ್ ಶೆಟ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಆನಂದ್ ಶೆಟ್ಟಿ ಅವರೇ. ಧನ್ಯವಾದಗಳು ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ DXN ಫ್ಯಾಮಿಲಿ ಅವರಿಗೆ ಶುಭ ವಂದನೆಗಳು. ಇಂದು ನಾನು ಕೊಟ್ಟಂತ ವಿಷಯ ಪ್ರಾಡಕ್ಟ್ ಟ್ರೈನಿಂಗ್. ಪ್ರಾಡಕ್ಟ್ ಟ್ರೈನಿಂಗ್ ಹೇಳೋಕ್ಕಿಂತ ಮೊದಲೇ ನಾನು ಯಾವ್ಯಾವುದನ್ನು ಉಪಯೋಗಿಸ್ತೇನೆ ಅಂತ ಮೊದಲು ನಿಮ್ಗೆ ಹೇಳ್ತೀನಿ. ನನ್ನ ದಿವಸ ಪ್ರಾರಂಭ ಆಗೋದೇ ಬ್ರಷ್ ಹಾಗೂ ಪೇಸ್ಟ್ನಿಂದ. ಇದನ್ನು ಮಾಡಿಯೇ ಆಮೇಲೆ ನಾವು ಮುಂದಿನ ಕೆಲಸಕ್ಕೆ ಹೋಗೋದು. ಅದ್ರ ನಂತರ ಬರುವಂಥದ್ದೇ ನಮ್ಮ DXN ಟೀ. ಆನಂತರ DXN ಸೋಪ್. ಇದನ್ನು ನಾನು ಸುಮಾರು 21 ವರ್ಷಗಳಿಂದ ಬಳಸ್ತಾ ಇದ್ದೇನೆ, ಎಲ್ಲ ಪ್ರಾಡಕ್ಟ್ಗಳನ್ನ. ಪ್ರಾರಂಭದಲ್ಲಿ ನಾನು ಜಾಯ್ನ್ ಆದವಾಗ RGGL ಎರಡೇ ಇತ್ತು, ಬೇರೆ ಎಲ್ಲ ಪ್ರಾಡಕ್ಟ್. ಈಗ 120 ಪ್ರಾಡಕ್ಟ್ ಸುಮಾರು ಬಂದಿದೆ. ಹಾಗಾಗಿ ಬಹಳ ಖುಷಿ ಆಗ್ತದೆ. ಮನೆಯ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಆದಂತಾಗಿದೆ. ನಮ್ಮ ಮನೆಗೆ ಬಂದ್ರೆ ನೀವು ಯಾವಾಗ ನೋಡಬಹುದು. DXN ಏನೇನು ಬಿಡುಗಡೆಗೊಳಿಸಿದೆಯೋ ಅವು ಎಲ್ಲ ಪ್ರಾಡಕ್ಟ್ಗಳು ನನ್ನ ಮನೇಲಿದೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ನಾನು ಚಹಾ ಕುಡಿತಿದ್ದೇನೆ. ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಯಾವುದೋ ಅಂತ ಇಲ್ಲ ಅಂತಲ್ಲ. ಇವಾಗ ಉದಾಹರಣೆಗೆ ನಿಮ್ಮ ಮಲ್ಟಿ ಕ್ಲೀನರ್ ಇರ್ಬೋದು, ವರ್ಜಿನ್ ಕೋಕೋನಟ್ ಆಯಿಲ್ ಇರ್ಬೋದು. ಇದನ್ನು ಡೈಲಿ ನಾನು 20 ml ಕುಡಿತೇನೆ. ಇದನ್ನು ಕುಡಿಯೋದ್ರಿಂದ ನಮ್ಮ ರಕ್ತನಾಳಗಳೆಲ್ಲ ರಕ್ತ ಸಂಚಾರ ಸರಿ ಆಗ್ತದೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಬರೋದಿಲ್ಲ ಮೇನಾಗಿ. ಆಮೇಲೆ ನಾವು ಬಾಜಿಗೆ ಉಪಯೋಗಿಸ್ತೇವೆ, ಏನಾದರೂ ಫ್ರೈ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ. ಅತ್ಯಂತ ಕಡಿಮೆ ಪ್ರಮಾಣ ಇದ್ರೆ ಸಾಕು. ಇವನ್ನ ಬಾಜಿ ಎಲ್ಲ ಮಾಡಿದ್ರೆ ಅದಕ್ಕೊಂಥರ ಹೊಸ ಟೇಸ್ಟ್ ಬರ್ತದೆ. ಆಮೇಲೆ ಕಡಿಮೆ ಪ್ರಮಾಣದಲ್ಲಿ ನಾವು 4 ಚಮಚ ಹಾಕೋದು, 1 ಚಮಚ ಹಾಕೋದು ಸಾಕು. ಮತ್ತು ಅದಕ್ಕೊಂದು ಟೇಸ್ಟ್ ಬರೋದ್ರಿಂದ ಬಹಳ ಖುಷಿ ಕೊಡುವಂಥದ್ದು. ಇದು ಕೊಬ್ಬರಿ ಎಣ್ಣೆ ಅಲ್ಲ, ತೆಂಗಿನ ಎಣ್ಣೆ, ತೆಂಗಿನಕಾಯಿ ಅಂತ ಮಾಡುವಂಥದ್ದು. ಮೇಲಾಗಿ ಇದರಲ್ಲಿ ಜನೋಡರ್ಮ ಎಸೆನ್ಸ್ ಅನ್ನು ಮಿಕ್ಸ್ ಮಾಡಿದ್ದಾರೆ, ಲಿಕ್ವಿಡ್ ರೂಪದಲ್ಲಿ ಮಿಕ್ಸ್ ಮಾಡಿದ್ದಾರೆ. ಅದು ವಿಶೇಷವಾಗಿರುವಂಥದ್ದು. ಇದನ್ನು ಸುಮಾರು ನಾವು ಬಂದಾಗಿನಿಂದ ಇದನ್ನು ಉಪಯೋಗಿಸಿದ್ದೇನೆ. ನನಗೆ ಬಹಳ ಖುಷಿ ಕೊಟ್ಟಿದೆ. ಆಮೇಲೆ ಟಾಲ್ಕಮ್ ಪೌಡರ್ ಇರಬಹುದು. ಈ ಟಾಲ್ಕಮ್ ಪೌಡರ್ ಬೇರೆ ಪೌಡರ್ ಇದು 1 ವರ್ಷ ಆಯ್ತು ಉಪಯೋಗಿಸ್ತಾ ಇದ್ದೇನೆ. ಇಷ್ಟು ಖಾಲಿ ಆಗಿಲ್ಲ, ಇಷ್ಟು ಹಾಗೇ ಇದೆ. ಈ ಬೇರೆ ಕಂಪನಿ ಪೌಡರ್ ತೊಗೊಂಡ್ರೆ ಒಂದು 2-3 ತಿಂಗಳು ಖಾಲಿ ಆಗ್ತಾ ಇತ್ತು. ಇದು ಹಾಗಲ್ಲ, ಒಂದು ಚೂರು ಹಾಕಿದ್ರೆ ಸಾಕು, ಚಿಟಿಕೆ ಅಷ್ಟು ಹಾಕಿದ್ರು ಸಹ ಮುಖ ಫ್ರೆಶ್ ಆಗಿರ್ತದೆ. ಸ್ಟ್ರಿಕ್ಟ್ಲಿ ಹೀಟ್ ಪೌಡರ್ ಅಂತ ಕೆಲಸ ಮಾಡ್ತದೆ. ಮತ್ತು ಮುಖದಕ್ಕೆ ಒಂದು ಶೈನಿಂಗ್ ಕೊಡ್ತದೆ. ಬೆಳಿಗ್ಗೆ ಹಾಕಿದ್ರೆ ಸಂಜೆವರೆಗೂ ಒಂಥರ ಫ್ರೆಶ್ನೆಸ್ ಇರ್ತದೆ, ಅದು ಕೊಡುವಂಥದ್ದು. ಆಮೇಲೆ ಮಲ್ಟಿ ಕ್ಲೀನರ್, ಇದನ್ನೆಲ್ಲ ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ತೇನೆ. ಆಮೇಲೆ ಇದು ಮಲ್ಟಿ ಕ್ಲೀನರ್. ಯಾವುದೇ ಸರ್ಫೇಸನ್ನು ನೀವು ವಾಶ್ ಮಾಡ್ಬೋದು. ಗ್ಲಾಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಪಾತ್ರೆಗಳಿರ್ಬೋದು, ಯಾವುದನ್ನು ಸಹ ನಾವು ಕ್ಲೀನ್ ಮಾಡ್ಬೋದು. ಆಮೇಲೆ ಬಾಡಿ ಲೋಷನ್, ಎಲ್ಲರ ಬಾಡಿ ಚಳಿಗಾಲದಲ್ಲ ಮೈ ಒಡೆಯೋದು ಬಿಟ್ಟು ಬಿಡುತ್ತದೆ, ಅದಕ್ಕೆ ಬಹಳ ಸುಂದರವಾಗಿ ಕೆಲಸ ಮಾಡ್ತಾ ಇದೆ. ನೀಲಿ ತೈಲಂ, ಇದನ್ನು ಉಪಯೋಗಿಸ್ತಿದ್ದೇನೆ. ತಲೆಗೆ ನನ್ನ ಕೂದಲು ಬಹಳ ತೆಳ್ಳಗಾಗ್ತಿತ್ತು, ಪೂರ್ತಿ ಖಾಲಿ ಆಗ್ತಾ ಬಂದಿತ್ತು. ನೀವು ನೋಡೋದು ದಟ್ಟವಾಗಿರೋದು ಕಾಣ್ಬೋದು ನಿಮಗೆ. ಇದು ನೀಲಿ ತೈಲದ ಪರಿಣಾಮ. ಇದರಲ್ಲಿ 21 ಗಿಡಮೂಲಿಕೆಗಳು ಒಳಗೊಂಡಿದೆ. ಇದನ್ನು ನಾನು ಪ್ರತಿನಿತ್ಯ ಉಪಯೋಗಿಸ್ತೇನೆ. ನನಗಾಗಲೇ ನನ್ನ ಕಸ್ಟಮರ್ಗಳಿಗೆ ಸುಮಾರು 8 ಜನರಿಗೆ ಕೊಟ್ಟಿದ್ದೇನೆ. ಇವನ ಖಾಲಿಯಾಗಿಂತ ತಲೆಗೂ ಸಹ ಕೂದಲು ಬಂದಿದೆ. ಇದು ಹೆಮ್ಮೆ ಪಡುವಂಥ ವಿಷಯ. ಅಂದಳ್ಳಿಯಲ್ಲಿ ಸಹ ಒಬ್ಬ ಕಟಿಂಗ್ ಶಾಪ್ನಲ್ಲಿದ್ದರು.
ಅವರಿಗೆ ಕೂದಲಿರಲಿಲ್ಲ, ಅವ್ರಿಗೆ ಕೊಟ್ಟಂತ ಅವ್ರಿಗೆ ಫುಲ್ ಕೂದಲು ಬಂದಿದೆ. ಈಗ ಅವರು ತಮ್ಮ ಕಸ್ಟಮರ್ಗೆ 8 ಜನರಿಗೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಬಂದು 4-5 ಬಾಟಲ್ ತಗೊಂಡು ಹೋಗ್ತಾರೆ. ಇದನ್ನ ನಾವು ಸರಿಯಾಗಿ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಮತ್ತು ಅವ್ರಿಗೆ ತಿಳಿಸಿ ಹೇಳಬೇಕು. ಅಂದಾಗ ಮಾತ್ರ ಅದ್ರ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ರೇಟ್ ನೋಡ್ತಾರೆ, ಓ 475 ಭಾಳ ಕಾಸ್ಟ್ಲಿ, ಇದು ಸಣ್ಣ ಬಾಟಲ್ ಇದೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ. ಅದಕ್ಕೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ಇಷ್ಟೇ ಆಗಿದ್ರು ಸಹ ಒಳ್ಳೆಯ ನಿಧಿಯನ್ನು ಕೊಡ್ತದೆ. ನಿಮ್ಮ ಅಲ್ಝೈಮರ್ ಅಂತ ನೆನಪಿನ ಶಕ್ತಿಯನ್ನು ಸಹ ಹೆಚ್ಚು ಮಾಡ್ತದೆ. ಮನವಿನ ಕಾಯಿಲೆಯನ್ನು ನಿವಾರಿಸ್ತದೆ. ಒಳ್ಳೆ ನಿದ್ದೆ ಬರ್ತದೆ. ಆ ಕೂದಲು ಸೊಂಪಾಗಿ ಬೆಳೀತದೆ. ಈಗ ನಾವು ಎಸ್ಎನ್ ತೋರಿಸಿದ್ರೆ ಮೊದಲು ನಮ್ಮ ನೀಲೇಶ್ವರ ತೋರಿಸಿದ್ದಾರೆ. ಒಂದು ಹುಡುಗಿಗೆ ಎಷ್ಟು ಕೂದಲು ಬಂದಿದೆ ಅಂತ ಹೇಳಿ, ಅವಳ ಹೈಟ್ನಷ್ಟೇ ಕೂದಲು ಅವಳಿಗೆ ಬಂದಿದೆ. ನಾನು ಕೊಟ್ಟಲ್ಲಿ ಎಷ್ಟೋ ಜನರಿಗೆ ಇದು ಬಂದಿದೆ. ಇದನ್ನ ನಾನು ಡೆಮೋ ಮಾಡಬೇಕು, ಇನ್ನೊಮ್ಮೆ ಮತ್ತೆ ಮಾಡ್ತೀನಿ ಮತ್ತೊಂದ್ಸಲ. ಪೇಸ್ಟು ಸೋಪ್ ಆದ ನಂತರ ನಾನು ಉಪಯೋಗಿಸುವುದು RGGL. 1 ಸೆಕೆಂಡ್ ಸರ್. ಇಲ್ಲಿ ಫಸ್ಟಿಗೆ ಸ್ಪಿಲ್ನ 4 ಸ್ಪಿಲ್ನ ತಗೊಳ್ತೇನೆ ಡೈಲಿ. ನಾನು ಬೆಳಿಗ್ಗೆ 4, ಸಂಜೆ 4. ಆಮೇಲೆ ಲೆಕ್ಕ ಮಾಡೋದಿಲ್ಲ ಸರ್. ನಾನು 4, 5 ಎಷ್ಟು ಬರ್ತದೋ ಅಷ್ಟನ್ನು ನಾನು ಇದನ್ನು ಸ್ವೀಕಾರ ಮಾಡ್ತೇನೆ. GL 3 ತಗೊಳ್ತಾನೆ. ಆಮೇಲೆ RG 3. ಸಾಧ್ಯ ಆದಷ್ಟು ಕ್ಯಾಪ್ಸೂಲ್ ಅನ್ನು ಕೈಯಲ್ಲಿ ಮುಟ್ಟಬೇಡಿ. ಈ ಕ್ಯಾಪ್ನಲ್ಲೇ ಹಾಕೊಂಡು ತಗೊಂಡ್ರೆ ಬಹಳ ಒಳ್ಳೆಯದು. ನಾನು 21 ವರ್ಷದಿಂದ RGGL ಸ್ಪಿಲ್ನನ್ನು ತಗೊಳ್ತಾ ಇದ್ದೇನೆ. ನಾನು ಅತ್ಯಂತ ಹೆಲ್ದಿ ಆಗಿದ್ದೀನಿ. ಯಾವುದೇ ಪ್ರಾಬ್ಲಮ್ ಬಂದಿಲ್ಲ. ಅದು ನಿಜವಾಗಿ ನಾವು ದವಾಖಾನೆ ಮುಖ ನೋಡೋದು ಬೇಡ ಅಂತ ಹೇಳಿದ್ರೆ ನಮ್ಮ RGGL ತಗೊಳ್ಬೇಕು. ಇದು ನಮ್ಮ ಸೆಲ್ಸ್ ಮೇಲೆ, ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತೆ. ಯಾವುದೇ ಪ್ರಾಬ್ಲಮ್ ಇರೋದು, ನಿಮ್ಮ ರೋಗದ ಲಿಸ್ಟ್ನಲ್ಲಿ ಎಷ್ಟು ಲಿಸ್ಟ್ ಇದೆಯೋ ಅದೆಲ್ಲವನ್ನು ಹೇಳೋ ಸಹ ಇದು ಅದಕ್ಕೆ ಕೆಲಸ ಮಾಡ್ತದೆ. ಜೊತೆಗೆ ನಮ್ಮ ಮರುವಿನ ಜ್ಯೂಸನ್ನು ಕೊಡಬೇಕು. ಹಾಗೆ ಮಾಡಿದಾಗ ಮಾತ್ರ, ಮತ್ತು ನಾವು ಹೇಳಿದ ಪ್ರಮಾಣದಲ್ಲಿ ಹೇಳಿದ ಟೈಮ್ನಲ್ಲಿ ತಗೊಳ್ಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಪ್ರಾಬ್ಲಮ್ ಇದ್ದಂಥವ್ರು 1 ತಿಂಗಳು ತಗೊಳ್ತಾರೆ, ಆರಾಮಾದಂತ ಬಿಟ್ಟು ಬಿಡ್ತಾರೆ. ಇದನ್ನು ಹೀಗೆ ಮಾಡಬಾರ್ದು. ಕನಿಷ್ಠ 6 ತಿಂಗಳು ಹಾಗೆ ತಗೊಂಡದಾದ್ರೆ ನಿಮ್ಗೆ ಯಾವುದೇ ಸಮಸ್ಯೆಯೂ ಸಹ ಸಂಪೂರ್ಣವಾಗಿ ಗುಣ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ನಾನು ಸತಿ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಬೇಕಷ್ಟು ಜನರಿಗೆ ಕೊಟ್ಟಿದ್ದೇನೆ. ಮಜಾಳಿ ಅನ್ನೋಂಥ ಊರಿನಲ್ಲಿ, ನಮ್ಮ ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರ ಅಂಕೋಲದಿಂದ, ಅಲ್ಲಿ ಒಬ್ಬ ಲೇಡಿ, 55 ವರ್ಷದ ಲೇಡಿ, ಅವಳಿಗೆ ಫುಫುಸದ ಕ್ಯಾನ್ಸರ್ ಇತ್ತು. ಡಾಕ್ಟರ್ ಎಲ್ಲ ಮಾಡಿದ್ರು. ಡಾಕ್ಟರ್ 5 ದಿವಸನೂ ಬದುಕೋದಿಲ್ಲ, ಮನೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅವ್ರ ಮಗ ನನಗೆ ಫೋನ್ ಮಾಡಿ, ನನ್ನ ವಿಸಿಟಿಂಗ್ ಕಾರ್ಡಲ್ಲಿ ಸಿಕ್ಕಿತ್ತಂತೆ ಅವನಿಗೆ, ನನಗೆ ಫೋನ್ ಮಾಡ್ದ. ನೀವು ಆಯುರ್ವೇದಿಕ್ ಔಷಧ ಕೊಡ್ತಾರಂತ, ಹೌದೇನು ಅಂತ ಹೇಳಿದೆ. ಹೌದು ಅಂತ ಹೇಳಿದೆ ನಾನು. ಹಾಗಾದ್ರೆ ನಮ್ಮ ತಾಯಿಗೆ ಕ್ಯಾನ್ಸರ್ ಇದೆ, ನಮ್ಮ ತಾಯಿಗೆ ಆ ವಿಷಯ ತಿಳಿಸಿಲ್ಲ, ನೀವು ಬಂದು ಔಷಧ ಕೊಡ್ರಿ ಅಂತ ಹೇಳಿ. ನಾನು ಹೇಳಿದೆ ಸ್ವಲ್ಪ ಕಾಸ್ಟ್ಲಿ ಇದೆ, ನೋಡಿ ವಿಚಾರ ಮಾಡಿ ಅಂತ ಹೇಳಿದೆ. ಸುಮಾರು ಒಂದು 20,000 ಆಗುತ್ತೆ ಅಂತ ಹೇಳಿದಾಗ, 20,000 ಏನು 5-6 ಲಕ್ಷ ಖರ್ಚು ಮಾಡಿದ್ರೆ ಡಾಕ್ಟರ್ ಕೈ ಎತ್ಬಿಟ್ಟಿದ್ದಾರೆ. 5 ದಿವಸನೂ ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ. 5 ದಿವಸ ತೀರ್ಕೊಂಡ್ರೆ ಬೇಜಾರಿಲ್ಲ, ಆದ್ರೆ ಅವಳು ಆರೋಗ್ಯವಾಗಿರ್ಬೇಕು. ಅಂದ್ರೆ ಆರೋಗ್ಯ ಅಂದ್ರೆ ಯಾವುದೇ ಹೆಚ್ಚಿನ ತ್ರಾಸ ಇಲ್ಲದಂತೆ, ಸಂಕಟವನ್ನು ಅನುಭವಿಸಿ ಸಾಯ್ಬೇಕು ಅನ್ನೋದು ನನ್ನ ಇಚ್ಛೆ ಅಂತ ಹೇಳಿದಾಗ, ಆಯ್ತು ನಾನು ತಗೊಂಡು ಕೊಟ್ಟು ಬಂದೆ. RGGL ಸ್ಪಿಲ್ನ ಹಾಗೂ ಮರುವಿನ ಜ್ಯೂಸ್ ಎಲ್ಲ RG5, GL 5, ಸ್ಪಿಲ್ನ 5 ಈ ರೀತಿಯಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಕೊಡ್ಲಿಕ್ಕೆ ಹೇಳಿದೆ. ಆಮೇಲೆ ಜ್ಯೂಸನ್ನು ಸಹ 30 ml ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಈ ರೀತಿ ಕೊಡ್ಲಿಕ್ಕೆ ಹೇಳಿದಾಗ ಅವ್ರು ಕೊಡ್ತಾ ಇದ್ರು. ಜ್ಯೂಸ್ 600 ml 10 ದಿವಸ ಬರ್ತದೆ, 2 ಟೈಮ್ ಕೊಟ್ಟರು ಸಹ. ಅದು 5 ದಿವಸದಲ್ಲಿ ಖಾಲಿ ಮಾಡ್ಕೊಂಡು ಮತ್ತೆ ಫೋನ್ ಮಾಡಿದ್ರು, ಸರ್ ಜ್ಯೂಸ್ ಖಾಲಿ ಆಗಿದೆ, ಸ್ವಲ್ಪ ತಂದು ಕೊಡ್ತೀರಾ ಕೇಳಿ. ಹಾಂ ಅಂತ ಹೇಳಿ ನಾನು ಹೋದೆ. ಅವಳಿಗೆ ಪೇಷಂಟ್ ಹೇಗೆ ಅಂತ ಹೇಳಿದ್ರೆ, 3 ತಿಂಗಳಿಂದ ಬೆಡ್ ರಿಟರ್ನ್ ಆಗಿದ್ಲು. ಹಾಸಿಗೆಯಿಂದ ಹೇಳ್ತಾ ಇರಲಿಲ್ಲ. ಕೆಮ್ಮಿದಾಗೆಲ್ಲ ರಕ್ತ ಬರ್ತಾ ಇತ್ತು, ಬೆಡ್ಶೀಟ್ ಎಲ್ಲ ಒತ್ತೆ ಆಗ್ತಿತ್ತು, ಅಷ್ಟು ರಕ್ತ ಹೋಗ್ತಿತ್ತು ಅಂತ. ಇದು ಕೊಟ್ಟ ನಂತರ ನಾನು 5 ದಿವಸ ಅವಳಿಗೆ ತಗೊಂಡೋದಾಗ, ಜ್ಯೂಸ್ ತಗೊಂಡೋದಾಗ ಬೆಡ್ನಿಂದ ಎದ್ದುಕೊಂಡು ಕೂತ್ಕೊಂಡಿದ್ದು. ಅವನ ಮಗನೇ ಹೇಳ್ದ, ಈ ಕೆಮ್ಮೋದೆಲ್ಲ ಕಡಿಮೆ ಆಗಿದೆ, ರಕ್ತ ಬೀಳೋದಿಲ್ಲ, ಎದ್ದು ಕೂತ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗೆ ಕೊಟ್ಕೊಂಡು ಬಂದೆ ನಾನು. ಮತ್ತೆ ಬಂದ ನಂತರ ಮತ್ತೊಂದು ವಾರದಲ್ಲಿ ಮತ್ತೆ ಫೋನ್ ಮಾಡಿದ್ರು, ಸರ್ ಜ್ಯೂಸ್ ಖಾಲಿ ಇದೆ, ಜ್ಯೂಸ್ ತಂದು ಕೊಡಿ ಅಂತ ಹೇಳಿ.
ಕಾರವಾರಲ್ಲಿದ್ದೆ ಅವಾಗ ನಾನು. ಅಲ್ಲಿಂದ 20 ಕಿಲೋಮೀಟರ್ ಆಗ್ತಿತ್ತು. ಗಾಡಿ ಮೇಲೆ ಹೋಗ್ಕೊಂಡು ಕೊಟ್ಟು ಬರ್ಲಿಕ್ಕೆ ಹೋದವಾಗ 2ನೇ ವಾರದಲ್ಲಿ ಅವಳು ಮನೆ ಎದ್ದು ಅಂಗಳದಲ್ಲಿ ಕಸನ ಹೊಡಿತಾ ಇದ್ಲು. ಅಷ್ಟು ಹೆಲ್ದಿ ಆಗಿದ್ಲು. ಆಗ ಗೊತ್ತಾಯ್ತು ಇದು ಎಷ್ಟು ಕೆಲಸ ಮಾಡ್ತು ಅಂತ ಹೇಳಿ. ಆಮೇಲೆ 5 ದಿವಸ ಬದುಕೋದಿಲ್ಲ ಅಂತ ಹೇಳ್ದಂಥವಳು 1 ವರ್ಷ ಬದುಕಿದ್ಲು. ಆಮೇಲೆ ಅವಳ ಮಗಳ ಮನೆ ಬಾಂಬೆದಲ್ಲಿತ್ತು. ಒಬ್ಬಳೆ ಬಸ್ಸಿಗೆ ಹೋಗಿ ಬರ್ತಾ ಇದ್ಲಂತೆ. ಒಮ್ಮೆ ಹೋದವಾಗ ಅವ್ರ ಬಾತ್ರೂಮ್ನಲ್ಲಿ ಟೈಲ್ಸ್ ಹಾಕಂತ ಇತ್ತು. ಕಾಲು ಜಾರಿ ಬಿದ್ದು ಆ ಬಾತ್ರೂಮ್ ಬಿದ್ದುಕೊಂಡು ಹೊರತು ಕ್ಯಾನ್ಸರ್ನಿಂದ ಅಲ್ಲ. ಕ್ಯಾನ್ಸರ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ನಾರ್ಮಲ್ ಅಂತ ಬಂದಿತ್ತು. ಬಾಂಬೆದಲ್ಲೂ ಕಾರವಾರದಲ್ಲೂ ಚೆಕ್ ಮಾಡಿದ್ರು. ಇದು ನನ್ನ ಒಂದು ಟೆಸ್ಟಿಮೋನಿಯಲ್. ಇಂಥ ಎಷ್ಟೋ ಟೆಸ್ಟಿಮೋನಿಯಲ್ ಇದೆ. ನಾವು ಹೇಳಿದ ಪ್ರಮಾಣದಲ್ಲಿ ತಗೊಳ್ಬೇಕು ಅಷ್ಟೇ. ನಾವು 5 ಹೇಳಿದ್ರೆ 2 ತಗೊಳ್ತಾರೆ, 2 ಹೇಳಿದ್ರೆ 1 ತಗೊಳ್ತಾರೆ. 1 ಹೇಳಿದ್ರೆ ಇವತ್ತೊಂದು ನಾಳೆನೋ ನೆನಪಾದ ಒಂದ್ಸಲ ತಗೊಳ್ತಾರೆ. ಹೀಗಾಗಬಾರ್ದು. ಸರಿ ಡೋಸ್ ತಗೊಂಡ್ರೆ ಅದು ಕರೆಕ್ಟಾಗಿ ಪರಿಣಾಮ ಆಗಲಿಕ್ಕೆ ಸಾಧ್ಯ. ಈ ಡಾಕ್ಟರ್ ಡೋಸ್ ಹೇಳ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಗೊಳ್ಳೋದು ಹೆಜ್ಜೆ ತಗೊಳ್ತಾರೆ. 20 ಗುಳಿಗೆ ಕೊಟ್ಟು 20 ಗುಳಿಗೆನೂ ತಗೊಳ್ತಾರೆ. ನಮ್ದು ಹಾಗಲ್ಲ. ಅದು ದೊಡ್ಡದು ಹೇಳಿದ್ರೆ 90 ಕ್ಯಾಪ್ಸೂಲ್ ಕೊಡ್ರಿ, 30 ಕೊಡ್ರಿ ಅಂತ ಕೇಳ್ತಾರೆ. ಹಾಗೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನಿಮ್ಮ CT ಕೊಡೋದಿತ್ತಂದ್ರೆ ಅವರು ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ಸಾಧ್ಯ. ಇಲ್ಲ ಬೇರೆ ಪ್ರಾಡಕ್ಟ್ ಬೇಕಾದ್ರೆ ನೀವು ಉಪಯೋಗಿಸ್ಬೋದು. ಇದು ಅರ್ಜಿಯಲ್ಲಿರುವಂಥದ್ದು. ಮೊರಂಜಿ ಜ್ಯೂಸ್ ಇದೆ. ಈಗ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಬಂದರೆ ಕ್ಯಾಪ್ಸೂಲ್ ನಾನು ತಗೊಳ್ತಾ ಇದ್ದೇನೆ. ಜ್ಯೂಸ್ ಅಂತೂ ನನ್ನ ಮಗಳಿಗೆ ಕೊಡ್ತೇನೆ, ನಾನು ತಗೊಳ್ತೇನೆ, ನಮ್ಮ ಮಿಸ್ಸಸ್ 3 ಜನ ಜ್ಯೂಸ್ ತಗೊಳ್ತೇವೆ. ಒಂದು ಬಾಟ್ಲಿ 4 ದಿವಸನೂ ಬರೋದಿಲ್ಲ. ಆದರೆ ಹೆಲ್ತ್ ಕೊಟ್ಟಿದೆ, ಅದು ಖುಷಿ ಕೊಡುವಂಥದ್ದು. ಆಮೇಲೆ ಮೊನ್ನೆ ಹೊಸ ಪ್ರಾಡಕ್ಟ್ ಬಂತು, ಈ ಟೋನರ್ ಅಂತ ಹೇಳುವಂಥದ್ದು. ಟೋನರು, ಫೇಸ್ ಮಾಸ್ಕು, ಕ್ರೀಮ್ 3 ನಿನ್ನೆ ಉಪಯೋಗಿಸ್ತೇನೆ ನಾನು. ನಿಮ್ಗೆ ತೋರ್ಬೇಕಂದ್ರೆ ಜಸ್ಟ್ ಟೋನರ್ನ ಸ್ವಲ್ಪ ಕೈಗೆ ಹಾಕ್ತೀನಿ ನೋಡಿ. ಈ ಕೈ ಮುಂಗೈಗೆ ಹಾಕ್ತೇನೆ. ಡಿಫ್ರೆನ್ಸ್ ನೋಡ್ಬೋದು. ಮುಖ ಸೋಪ್ ಹಾಕಿ TT ಕ್ರೀಮ್ ಎಲ್ಲ ಹೆಚ್ಚಾಗಿದೆ. ಅದಕ್ಕಾಗಿ ಇದನ್ನು ಮಾಡೋದ ಕೈಗೆ ಮಾಡ್ತಾ ಇದ್ದೀನಿ. ಈ ಕೈಗೆ ಈ ಕೈ ವ್ಯತ್ಯಾಸ ನೋಡಿ, ಕಾಣಿಸ್ತಾ? ಇದು ನೋಡಿ ಎಷ್ಟು ನೈಸ್ ಆಗಿದೆ, ಬಿಳಿಯಾಗಿದೆ. ಕರೆಕ್ಟ್ ಕಾಣಿಸ್ತಾ ಇದೆ. ಇಷ್ಟು ಮಾಡಿದ್ರೆ ಸಾಕು, ಮತ್ತೇನು ಬೇಕಂತಿಲ್ಲ ಸರ್. ಟೆಸ್ಟಿಮೋನಿಯಲ್ ಹೀಗೆ ನಾವು ಮಾಡಿದಾಗ ಹೌದಲ್ಲ ಎಷ್ಟು ಚಂದ ಆಗಿದೆ ಅಂತ ಹೇಳ್ಕೊಂಡು ನನಗೆ ಆಶ್ಚರ್ಯ ಆಯ್ತು, ಇಷ್ಟು ಕ್ಲೀನ್ ಆಗ್ತದೆ ಅಂತ ಹೇಳುವಂಥದ್ದು. ನಮ್ಮ ಮಿಸಸ್ ಮುಖಕ್ಕೆಲ್ಲ ಉಪಯೋಗಿಸಿದೆ, ಬಹಳ ಸುಂದರವಾಗಿದೆ. ಮುಖದ ಕಲೆಗಳೆಲ್ಲ ಸುಮಾರಷ್ಟು ಹೋಗಿದೆ ಒಂದೇ ದಿವಸದಲ್ಲಿ. ಈಗ ಡೈಲಿ ಯೂಸ್ ಮಾಡ್ಬೇಕಂತ ಹೇಳಿದೆ ಅವಳಿಗೆ, ಅವ್ಳು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿನೂ ಮಾಡಿದ್ಲು. ಬಹಳ ನೈಸ್ ಆಗ್ತಾ ಇದೆ, ಖುಷಿ ಕೊಡ್ತಾ ಇದೆ. ಇಲ್ಲಿ ದಾಂಪತ್ಯ ಸಹ ಹೆಚ್ಚು ಖುಷಿಯನ್ನು ಕೊಡ್ತದೆ. ಅವ್ರ ಮುಖ ನೋಡ್ಲಿಕ್ಕೆ ಬೇಜಾರು ಬರುತ್ತೆ ಕೆಲವೊಂದ್ಸಲ, ಅಷ್ಟು ಕೆಟ್ಟದಾಗಿರ್ತದೆ. ಆದ್ರೆ ಸರಿಯಾಗಿ ಮೇಕಪ್ ಮಾಡ್ಬೇಕಂತಿಲ್ಲ, ಸರಿಯಾದ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇದು ನಮ್ಗೆ ಖುಷಿ ಕೊಡುವಂಥದ್ದು. ಆಮೇಲೆ ನೀಲಿ ತೈಲ ಹೇಳಿದ್ದೇನೆ, ಇದು ಸಹ 21 ಗಿಡಮೂಲಿಕೆಯಿಂದ ತಯಾರಾದಂಥದ್ದು. ನಾನು ಪ್ರತಿನಿತ್ಯ ಉಪಯೋಗಿಸ್ತೇನೆ. ನನ್ನ ಮಗಳಿಗೆ ಹಾಕಿದ್ದೇನೆ, ನನ್ನ ಇನ್ನೊಂದು ಮೊಮ್ಮಗಳಿಗೆ ಹಾಕಿದ್ದೇನೆ. ಅವಳಿಗೆ ಸಹ ಕೂದಲು ಬಂದಿದೆ ಬಹಳಷ್ಟು. ಯಾಕಂದ್ರೆ ಹಿಂಗೆ ಜುಟ್ಟ ಕಟ್ಟು ಸಣ್ಣ ಇದ್ದವಾಗ ಆ ಜುಟ್ಟ ಕಟ್ಟು 4 ಕೂದಲು ಸಿಗ್ತಾ ಇರಲಿಲ್ಲ. ಈಗ ಫುಲ್ ಕೂದಲು ಬಂದಿದೆ. ಮೊನ್ನೆ ಎಷ್ಟು ತಿರುಪತಿ ಹೋದಾಗ ತಲೆ ಕೂದಲು ಕೊಟ್ಟು ಬಂದಾಳೆ. ಈಗ ಒತ್ತಾಗಿ ಎಕ್ದಮ್ ಟೈಟ್ ಆಗಿ ಕೂದಲು ಬಂದಿದೆ. ಕೊಂಬೋಚ ಗಟ್ಸ್ ಪ್ರಾಬ್ಲಮ್, ನಿಮ್ಮ ಹೊಟ್ಟೆ ಯಾವುದೇ ಸಮಸ್ಯೆ ಇದ್ರೆ ಈ ಕೊಂಬೋಚ ಸ್ವೀಕಾರ ಮಾಡ್ಬೋದು. ನಾನು ಮೊದಲು 1 ತಿಂಗಳು ಕಂಟಿನ್ಯೂಸ್ ತಗೊಂಡಿದ್ದೆ. ಅವಾಗ ನನಗೆ STD ಪ್ರಾಬ್ಲಮ್ ಇತ್ತು, ಅವೆಲ್ಲ ಸರಿಯಾಗಿತ್ತು. ಆಮೇಲೆ ಬಿಟ್ಟಿದ್ದೆ. ಈಗ ಪ್ರತಿನಿತ್ಯ ತಗೊಳ್ತಾ ಇದ್ದೇನೆ. ಮೊದಲೆಲ್ಲ ವಿಡಿಯೋ ಮಾಡ್ತಾ ಇದ್ದೆ, ಈಗ ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ಮಾಡಬೇಕು. ನಿನ್ನೆ ಮೊನ್ನೆಲ್ಲ ತಗೊಳ್ತಾ ಇದ್ದೇನೆ. ಡೈಲಿ 1 ತಗೊಳ್ತೇನೆ ನಾನು. ಇದು ಬಹಳ ಖುಷಿ ಕೊಡುವಂಥದ್ದು. ಯಾವ್ಯಾವುದೋ ಡ್ರಿಂಕ್ಸ್ ಕುಡಿಯೋ ಬದಲು ಇದನ್ನು ಕುಡೀರಿ, ನಿಮ್ಮ ಹೊಟ್ಟೆಯ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗ್ತದೆ. ಜನ ಏನಂತಾರೆ 145 ಭಾಳ ಕಾಸ್ಟ್ಲಿ ಅಲ್ವಾ ಅಂತ ಹೇಳಿ. ಈಗ ಕೋಲ್ಡ್ ಡ್ರಿಂಕ್ಸ್ ಎಲ್ಲ 20 ರೂಪಾಯಿಗೆ ಸಿಗ್ತಾರೆ. ಅದು ದೇಹವನ್ನು ಹಾಳು ಮಾಡುವಂಥದ್ದು, ನಿಮ್ಮ ಹಲವಾರು ಸಮಸ್ಯೆ ತರುವಂಥದ್ದು, ಕ್ಯಾನ್ಸರ್ ಕಾರಕ. ಇದು ಹಾಗಲ್ಲ, ಅದೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು, ಹೊಟ್ಟೆ ಯಾವುದೇ ಸಮಸ್ಯೆ ಇದ್ರೂ ಸರಿ ಮಾಡುವಂಥದ್ದು. ಮತ್ತು ನಾವು ಹೇಳುವಾಗೂ ಸಹ ಜನರಿಗೆ 1 ತಗೊಳ್ರಿ, ಟೆಸ್ಟ್ ಮಾಡಿರಿ ಅಂತ ಹೇಳೋದಲ್ಲ. 1 ತಿಂಗಳು ಕೊಡ್ರಿ, ಇಲ್ಲಾಂದ್ರೆ ಮಿನಿಮಮ್ 21 ದಿವಸ ಕೊಡಿರಿ, ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಆಗ ಮಾಡಿದವಾಗ ಯಾವುದೇ ವ್ಯಕ್ತಿ ಇರ್ಬೋದು, ಅವನ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗಿರ್ತದೆ. ಅದನ್ನು ಮಾಡ್ಲಿಕ್ಕೆ 21 ಕೊಡಬೇಕು, ಇಲ್ಲಾಂದ್ರೆ 30. 1 ತಿಂಗಳು ಕೊಡಲಿ 2 ಬಾಕ್ಸ್ ಹೋಗ್ತದೆ ನಿಮ್ದು. PV ಮಾಡೋದು ಏನೋ ದೊಡ್ಡ ಕೆಲಸ ಅಲ್ಲ. ಬಹಳ ಜನ ಹೇಳ್ತಾರೆ ನಮ್ಮಲ್ಲಿ 1000 ಮಾಡೋದು ಬಹಳ ಕಷ್ಟ ಅಂತೇಳಿ. ಮೊದಲು ಹಾಗೆ ಇತ್ತು, ನಾವು ಹಾಗೆ ಅಂದ್ಕೊಂಡಿದ್ವಿ. ಮೊದಲು 630 PV ಇತ್ತು, ಆಮೇಲೆ 850 ಮಾಡಿದ್ರು. ಈಗ 1000 ಮಾಡಿದ್ರು, ಈಗ 3000 ಆಯ್ತು, ಈಗ 5000 ಆಯ್ತು, 10,000 ಆಗ್ತಾ ಇದೆ ಮಿನಿಮಮ್. ಅಷ್ಟು ಪ್ರಾಡಕ್ಟ್ ಬಂದಿದೆ. ಈಗ ನಾವು 10,000 15,000 ಮಾಡೋದು ಏನೂ ಅಲ್ಲ, ಆರಾಮಾಗಿ ಮಾಡ್ಬೋದು. ನಾವು ಪ್ರಾಡಕ್ಟ್ ಯೂಸ್ ಮಾಡೋದು ಸಹ 3000 PV ಬಂದ್ಬಿಡ್ತದೆ. ಈಗ ನಮ್ಮ ನೋಡಿ RGGL ಸ್ಲಿಮ್ನ 3,500 ಆಯ್ತು, ಜ್ಯೂಸ್ ಒಂದು 490, 4,000 5,000 ಅಂತ ಆರಾಮಾಗಿ ಆಗುತ್ತೆ ನಾವು ಉಪಯೋಗಿಸುವಂಥದ್ದು. ಆಮೇಲೆ ಪ್ರತಿನಿತ್ಯ ಒಂದು ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೇನೆ.
ಸುಮಾರು 20 ಕಸ್ಟಮರ್ ಇದ್ದಾರೆ. ಅವ್ರಿಗೆ ಹೇಳ್ತೇನೆ, ನನಗೆ ಬೇಕಾದ ನಾವು ಆರಾಮಾಗಿ ಮಾಡಬಹುದು. ಇದನ್ನ ನಾವು ತಿಳ್ಕೊಳ್ಬೇಕು. ಇದು ನ್ಯಾಚುರಲ್ ಬ್ಯಾಕ್ಟೀರಿಯಾ ಇದೆ ಇದರಲ್ಲಿ. ಇದನ್ನ ಆದಷ್ಟು ನೀವು ಫ್ರಿಜ್ನಲ್ಲಿ ಇಡದೆ ಹಾಗೆ ಹೊರಗೆ ಇಟ್ಟು ಕುಡಿದು ಬಹಳ ಒಳ್ಳೆಯದು. ಬಹಳ ಜನ ಸ್ವಲ್ಪ ಕೋಲ್ಡ್ ಬೇಕನ್ನೋದು ಇಟ್ಟು ಕುಡಿಬಹುದು, ಆದರೆ ಇದರಿಂದ ಬ್ಯಾಕ್ಟೀರಿಯಾ ಸಾಯ್ತದೆ, ಅದು ಮಲ್ಕೊಂಡು ಬಿಡ್ತದೆ. ಅದಕ್ಕಾಗಿ ಆದಷ್ಟು ನೇರವಾಗಿ ಇದನ್ನು ಕುಡೀರಿ. ಅದು ಬಹಳ ಖುಷಿ ಕೊಡುವಂಥದ್ದು. ಎಲ್ಲ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ. ಇದೊಂದು ವೇಟ್ ಲಾಸ್ ಸಹ ಆಗಿದೆ ಇದರಿಂದ. ನೋಡಿದ್ರೆ ಲೈನ್ಸ್ ಮೇನ್ ಅಂತ ಹೇಳ್ಕೊಂಡು, ಈ ಲೈನ್ಸ್ ಮೇನು ಮಧ್ಯ ಮೆಮರಿಯ ಪವರ್ ಅನ್ನು ಮಾಡ್ತದೆ, ಇದನ್ನ ಯಾವುದೇ ಸಮಸ್ಯೆ ಸರಿ ಮಾಡ್ತದೆ. ಆಮೇಲೆ ಕಣ್ಣಿನ ದೃಷ್ಟಿಗೂ ಬಹಳ ಒಳ್ಳೆಯದು. ಸುಮಾರು 20 ವರ್ಷಗಳ ಹಿಂದೆ ಇದನ್ನ ಲೈನ್ಸ್ ಮೇನ್ ಕೇಳಿದ್ರು. ಬಾಂಬೆ ಮೀಟಿಂಗ್ ಹೋದವಾಗ ಇದ್ರ ಬಗ್ಗೆ ಹೇಳಿದ್ರು. ಅವಾಗ ಇಂಡಿಯಾಕ್ಕೆ ಬಂದಿರಲಿಲ್ಲ, ಈಗ ಬಂದಿದೆ. ಇದನ್ನ ನನ್ನ ಮಗಳಿಗೆ ಸಹ ಕೊಡ್ತಿದ್ದೇನೆ. ಅವಳು ಸ್ವಲ್ಪ ಬುದ್ಧಿಮಂದಿ ತರ ಇದ್ಲು. ಈಗೆಲ್ಲ ವಾಕ್ಯ ಮಾಡ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ ಅವಳಿಗೆ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ಲು, ಈಗ ವಾಕ್ಯ ಮಾಡಿ ಮಾತಾಡ್ತಿದ್ರು. ಈ ಲೈನ್ಸ್ ಮೇನ್ ಕೊಡೋದ್ರಿಂದ ನಾನು ಸಹ ತಗೊಳ್ತಿದ್ದೇನೆ. ನನ್ನ ಕಣ್ಣಿನ ಪೊರೆ ಆಪರೇಷನ್ ಆಗಿತ್ತು. ಈ ವಿಜಯ್ ಕುಮಾರ್ ಹೇಳಿದ್ರು ಇದನ್ನು ತಗೊಳ್ರಿ ಅಂತ ಹೇಳಿ, ಇದನ್ನು ಡೈಲಿ ತಗೊಳ್ತಾ ಇದ್ದಾನೆ. ಬಹಳಷ್ಟು ಸುಧಾರಣೆ ಕಾಣ್ತಾ ಇದೆ, ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ. ಪ್ರತಿನಿತ್ಯ ರಾತ್ರಿ ಮೂರು ಟೈಮ್ ತಗೊಂಡು, ಬೆಳಿಗ್ಗೆ ರಾತ್ರಿ. ಈಗಾಗಲೇ ತಗೊಂಡಾಗಿದೆ ನನಗೆ. ಆಮೇಲೆ ಅಶ್ವಗಂಧ ಡೈಲಿ ಬೆಳಿಗ್ಗೆ ಸಂಜೆ ಒಂದು ಇದನ್ನು ರೆಗ್ಯುಲರ್ ಆಗಿ ತಗೊಳ್ತೇನೆ. ಇವನ್ನೆಲ್ಲ ಬೆಳಿಗ್ಗೆ ತಗೊಂಡ್ಬಿಟ್ಟೇನೆ ನಾನು, ಅದಕ್ಕಾಗಿ ಮತ್ತೆ ಈಗ ಹೋಗ್ತೇನೆ, ರಾತ್ರಿ ತಗೋತೀನಿ. ಆಮೇಲೆ ಹೆಲ್ದಿ ಬೋನ್, ಆಮೇಲೆ ಮೊರಿಂಗಾ. ಮೊನ್ನೆ ಅಷ್ಟೇ ಸನ್ಸೆಟ್ ಹೇಳಿದ್ರು ಮೊರಿಂಗಾದ ಬಗ್ಗೆ, ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ತೀನಿ. ನಮ್ಮ ನ್ಯಾಚುರಲ್ ಆಗಿ ಬೇವಿನ ಸೊಪ್ಪು ಅಂತಂದು ಮಾಡೋದು ಕಷ್ಟ ಆಗ್ಬೋದು. ಇದು ರೆಡಿಮೇಡ್ ಕಂಪನಿ ಎಲ್ಲ ಸಂಶೋಧನೆ ಮಾಡಿ ಇದನ್ನು ಪೌಡರ್ ರೂಪದಲ್ಲಿ ಕೊಟ್ಟಿದೆ, ಕ್ಯಾಪ್ಸೂಲ್ ರೂಪದಲ್ಲಿ ಕೊಟ್ಟಿದೆ. ಇದನ್ನು ನಾವು ಸುಲಭವಾಗಿ ಉಪಯೋಗಿಸ್ಬೋದು. ಯಾಕಂದ್ರೆ ನಾವು ಸೊಪ್ಪು ತರಲಿಕ್ಕೆ ಹೋದ್ರೆ ಅದ್ರ ಯಾವುದೋ ಬ್ಯಾಕ್ಟೀರಿಯಾ ಇರ್ಬೋದು, ಕ್ರಿಮಿಗಳು ಸೇರಿರ್ಬೋದು, ವಾತಾವರಣ ಧೂಳು ಇರ್ಬೋದು, ಕ್ಲೀನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಇದು ಹಾಗಲ್ಲ, ಎಲ್ಲ ರೆಡಿಮೇಡ್. ನೀವು ಆರಾಮಾಗಿ ಬಾಯಿ ಹಾಕೊಂಡ್ರಾಯ್ತು, ರಿಸಲ್ಟ್ ಕೊಡ್ತಾ ಇದೆ. ಮೊನ್ನೆ ಅಷ್ಟೇ ಬಂದಂತಹ ರಸೆಲ್ಲ ಬಾಟ್ಲ್ ಇತ್ತು, ಅದು ಒಯ್ಯೋದೆಲ್ಲ ಕಷ್ಟ ಆಗ್ತಿತ್ತು. ಟೈಮ್ ಸಣ್ಣ ಬಾಟ್ಲ್ ಇದೆ, ನಿಮ್ಮ ಕ್ಯಾರಿ ಮಾಡ್ಲಿಕ್ಕೆ ಬಹಳ ಸುಲಭ. ನಿನ್ನೆಷ್ಟು ನಾನು 3 ತಗೊಂಡೆ, ಬಹಳ ಖುಷಿ ಕೊಡ್ತದೆ. ರಸೆಲ್ಲ ಅಂತ ಕಲರ್ ಇದೆ, ಕಾಣಿಸ್ತಲ್ಲ ಈ ತರ. ವಿಟಮಿನ್ ಸಿ ಹೇರಳವಾಗಿರುವಂಥದ್ದು. ಯಾವ ಲಿಂಬುಗಿಂತ ಹೆಚ್ಚಿನ ವಿಟಮಿನ್ ಸಿ ಇದರಲ್ಲಿದೆ. ಇದನ್ನು ನೀವು ತಗೊಂಡ್ರೆ ನಿಮ್ಮ ವಿಟಮಿನ್ ಸಿ ಕೊರತೆಯನ್ನು ಸಹ ನಿವಾರಿಸ್ತದೆ. ಆರ್ಜಿನಲ್ ತಗೊಳ್ಳೋದು ಈ ರಸೆಲ್ಲನ್ನು ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಆಮೇಲೆ ಕ್ಯಾನೆಕ್ ಜಿನ್ಸಿಂಗ್ ಹಾಗೂ ಖಾಲಿ ಆಗ್ತಾ ಬಂದಿದೆ. ಸಿ ಭಕ್ತರು ಮತ್ತು ಪ್ಯಾನೆಕ್ ಜಿನ್ಸಿಂಗ್ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ನಾನು ನಮ್ಮ ಮಿಸ್ಸಸ್ ತಗೊಳ್ತಾ ಇದ್ದೇವೆ. ಇದು ಸಹ ಅತ್ಯಂತ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ. ಮೊನ್ನೆ ಬಂದಂತ ಫ್ಲೆಕ್ಸ್ ಸೀಡ್, ಇದು ಸಹ ನಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅತ್ಯಂತ ಬಹಳ ಖುಷಿ ಕೊಡುವಂಥದ್ದು. ನೋಡಿ, ಆಯಿಲ್ ಎಣ್ಣೆದೇ ಇದೆ, ಆ ಕ್ಯಾಪ್ಸೂಲ್ ರೂಪದಲ್ಲಿದೆ, ಬಹಳ ಖುಷಿ ಕೊಡ್ತದೆ. ಇದು ವೇಟ್ ಲಾಸಿಗೆ ಚಲೋ. ಆಮೇಲೆ ಮೆನ್ಸಸ್ ಪ್ರಾಬ್ಲಮ್ ಇದ್ರೆ ಅದು ಸರಿ ಆಗ್ತದೆ. ನಿಮ್ಮ ಲೇಡೀಸಿಗೆ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್, ಅದನ್ನು ಸರಿಪಡಿಸ್ತದೆ. ವೇಟ್ ಲಾಸಿಗೂ ಸಹ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಮತ್ತು ಬ್ಲಡ್ ಸೋರ್ಸ್ ಎಲ್ಲ ಒಳ್ಳೇದಾಗ್ತದೆ. ಎಲ್ಲ ಬ್ಲಾಕ್ಸ್ ಆಗೋದಿಲ್ಲ, ಸರಾಗವಾಗಿ ರಕ್ತ ಸಂಚಾರ ಆಗಲಿಕ್ಕೆ ಇದು ಒಳ್ಳೇದಾಗ್ತದೆ. ಇದನ್ನು ನಾವು ಡೈಲಿ ಒಂದೊಂದು 3 ತಗೊಳ್ಬೇಕು, ಬೆಳಿಗ್ಗೆ 3, ರಾತ್ರಿ 3. ಒಳ್ಳೆಯ ರಿಸಲ್ಟ್ ಅನ್ನು ಕೊಡುವಂಥದ್ದು. ಆಮೇಲೆ ಟಿ ಕ್ರೀಮ್, ಇದನ್ನು ಭಾಳ ಸಲ ಟೆಸ್ಟ್ ಮಾಡಿದ್ದೀನಿ ನಾನು. ಕೈಗೆ ಒಂದು ಅಕ್ಕಿ ಕಾಳನಷ್ಟು ತಗೊಂಡ್ರೆ ಸಾಕು, ಇದು ಬಹಳ ಖುಷಿ ಕೊಡುವಂಥದ್ದು. ನಿಮ್ಮ ಟೆನ್ಷನ್ ಆಗಿದ್ರು ಸಹ ಸ್ವಲ್ಪ ತಗೊಂಡೋಗಿ ಹಣೆಗೆ ಹಚ್ಕೊಳ್ಳಿ, ಅಥವಾ ಕೈಗೆ ಹಚ್ಕೊಂಡು ದೀರ್ಘ ಶ್ವಾಸ ತಗೊಳ್ಳಿ. ಎಷ್ಟೇ ಟೆನ್ಷನ್ ಇದ್ರು ಸಹ ರಿಲೀಸ್ ಆಗ್ತದೆ, ರಿಲೀಫ್ ಸಿಗ್ತದೆ ನಿಮಗೆ. ನೆಗಡಿ ಆದವು ಸಹ ಉಪಯೋಗಿಸ್ಬೋದು. ಯಾವುದೇ ಫಂಗಲ್ ಇನ್ಫೆಕ್ಷನ್ ಆದ್ರೂ ಉಪಯೋಗಿಸ್ಬೋದು. ಆ ಈ ಮಳೆಗಾಲದಲ್ಲ ಕಾಲೆಲ್ಲ ಕೊಳಿತವೆ, ಫಂಗಸ್ ಆಗ್ತದೆ, ಅದಕ್ಕೆ ಉಪಯೋಗಿಸ್ಬೋದು. ಈ ಹಸಿ ಬಟ್ಟೆ ಹಾಕೊಂಡ್ರೆ ತುರ್ಕಿ ಬರ್ತದೆ, ಅದಕ್ಕಂತೂ ಉಪಯೋಗಿಸ್ಬೋದು. ಯಾವುದೇ ಉಗುರು ಕೋರೆ ಅಂತ ಹೇಳ್ತೇವೆ, ಅದು ಸಹ ನಾವು ಹಚ್ಬೋದು. ಅದು ಅತ್ಯಂತ ಕಡಿಮೆ ಪ್ರಮಾಣದ. ಇದು ಸಹ ಹಾಗೆ 8 ತಿಂಗಳ ಮೇಲೆ ಆಯ್ತು ನಾನು ಉಪಯೋಗಿಸ್ಲಿಕ್ಕೆ. ಒಂದೊಂದು ಅಕ್ಕಿ ಕಾಳನಷ್ಟು ತಗೊಂಡು ಸಾಕು, ಅತ್ಯಂತ ರಿಸಲ್ಟ್ ಕೊಡ್ತದೆ. 4 ಹನಿ ನೀರು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಒಂದು ಟೆಸ್ಟಿಮೋನಿಯಲ್ ತೋರಿಸ್ಬೇಕಂತ ಹೇಳಿ, ಇದು ಪ್ರಾಕ್ಟಿಕಲ್ ತೋರಿಸ್ಬೇಕಂತ ಹೇಳಿದ್ರೆ ನಿಮಗೆ ನಾನು ಜೈನ ಗ್ರೀನ್ ಇದನ್ನು ತೋರಿಸ್ತೇನೆ. ಉದಾಹರಣೆಗೆ 2 ಗ್ಲಾಸ್ ನೀರು ಹಾಕ್ತೇನೆ.
ಗ್ಲಾಸ್ ನೀರಿದೆ. ಈಗ ಇದರಲ್ಲಿ ಯಾವುದೊಂದು ಎಕ್ಸ್ ಪೌಡರ್, ಎಕ್ಸ್ ಬ್ರ್ಯಾಂಡ್ ಅಂತ ಹೇಳ್ತೇವೆ, ಒಂದಿದೆ. ಈ ಪೌಡರ್ ಇದ್ರಲ್ಲಿ ಹಾಕ್ತೇನೆ. ಕೈಯಲ್ಲಿ ಹಿಡ್ಕೊಳ್ಳಿ, ಕಾಣೋದಿಲ್ಲ. ಓಕೆ ಓಕೆ. ಎಷ್ಟೇ ತಿರುಗಿ ಪೌಡರ್ ಹಾಗೆ ಇರ್ತದೆ ಕೆಳಗಡೆ. ಇದು ಒಂದು ಈಗ ಇದರಲ್ಲಿ ನಮ್ಮ ಡೈನಾಕ್ಲಿನ್ ಹಾಕ್ತೇನೆ. ನೋಡಿ, ಸೂಪರ್ ಡೆಮೋ ಮಾಡ್ತಾ ಇದ್ದಾರೆ. ಸೊ ನೀವು ಡೈನಾಕ್ಲೀನ್ ಈ ಡೆಮೋ ಮಾಡೋದ್ರಿಂದ ದಿನಕ್ಕೆ ನೀವು 5 ಬಾಟ್ಲು 10 ಬಾಟ್ಲು ಸೇಲ್ ಮಾಡ್ಬೋದು. ಆರಾಮಾಗಿ ಮಾಡ್ಬೋದು. ನೋಡಿ, ಈಗ ಡೈನಾಕ್ಲೀನ್ ಡೆಮೋ ಮಾಡಿ ತೋರಿಸ್ತಾರೆ ನೋಡಿ. ನಮ್ಮ ಡೈನಾಕ್ಲೀನ್ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಒಂದ್ರಲ್ಲಿ ಎಕ್ಸ್ ನೀವೇನು ಮನೆಯಲ್ಲಿ ಯೂಸ್ ಮಾಡುವ ಇದನ್ನ ತೋರಿಸ್ತಾ ಇದ್ದಾರೆ. ಸೊ ಈಗ ನೋಡಿ, ಮನೆಯಲ್ಲಿ ನೀವು ಏನೇನು ವಾಷಿಂಗ್ ಮೆಷಿನ್ ಯೂಸ್ ಮಾಡ್ತೀರಿ, ನಿಮ್ಮ ಬಟ್ಟೆ ಯಾಕೆ ಬೇಗ ಡಲ್ ಆಗ್ತದೆ, ಬಟ್ಟೆಯ ಶೈನಿಂಗ್ ಹೋಗ್ಬಿಡ್ತದೆ. ಫ್ಯಾಬ್ರಿಕ್ಸ್ ಆದ್ರೆ ಅದರ ಏನು ಅದು ಎದ್ದೆದ್ದು ಬರ್ತದೆ, ಯಾಕಂದ್ರೆ ಇದರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ನಿಮ್ಗೆ ಆ ತರ ಆಗ್ತದೆ. ಈಗ ಕೆಮಿಕಲ್ಸ್ ಉಂಟಾ ಇಲ್ಲ ನೋಡ್ಲಿಕ್ಕೆ ಅವರು ಈಗ ಟೆಸ್ಟಿಂಗ್ ಡಿಎಕ್ಸನ್ ಟರ್ಮರಿಕ್ ಪೌಡರ್ ಅನ್ನ ನೋಡಿ. ಜಸ್ಟ್ ನೀವು ನಿಮ್ಮ ಮನೆಯಲ್ಲಿದ್ದ ಟರ್ಮರಿಕ್ ಆಗ್ತದೆ, ಒರಿಜಿನಲ್ ಆಗಿರ್ಬೇಕು. ಒರಿಜಿನಲ್ ಟರ್ಮರಿಕ್ ಪೌಡರ್ ಹಾಕಿದ್ರೆ ಮಾತ್ರ. ಕೆಲವು ಟೈಮ್ ನಿಮ್ಗೆ ಒರಿಜಿನಲ್ ಇಲ್ಲದೆ ಇದ್ದಾಗ ಏನಾಗ್ತದೆ ಅಂದ್ರೆ ನೀವು ನಿಮ್ಮ ಟರ್ಮರಿಕ್ ಪೌಡ್ರೆ ಅದು ರಾಂಗ್ ಇರ್ತದೆ. ಸೊ ಇದು ಒರಿಜಿನಲ್ ಟರ್ಮರಿಕ್ ಪೌಡರ್ ನ ನೀವು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಆವಾಗ ಗೊತ್ತಾಗ್ತದೆ. ಸೊ ನಮ್ಮ ಟರ್ಮರಿಕ್ ಪೌಡರ್ ಗಡ್ಬಿಡಿ ಮಾಡ್ಬೇಡಿ, ನಿಧಾನ ಮಾಡಿ. ಅದು ಹಾರ್ತದೆ ಅದು. ಅದರ್ವೈಸ್ ಅಲ್ಲಿ ಕತ್ರಿ ಇದೆ ನೋಡಿ, ತಗೊಂಬನ್ನಿ. ಇಲ್ಲ ಅಂತ ಕತ್ರಿ ತಗೊಂಬನ್ನಿ, ಯಾಕಂದ್ರೆ ಅದು ಸ್ಟ್ರಾಂಗ್ ಇರ್ತದೆ. ಸೊ ಹೋಗುತ್ತೆ. ಸೊ ನಿಮ್ಗೆ ಒರಿಜಿನಲ್ ಟರ್ಮರಿಕ್ ಪೌಡರ್ ಅನ್ನ ಅಥವಾ ಅರಿಶಿನ ಪೌಡರ್ ಅನ್ನ 2 ಗ್ಲಾಸಿಗೆ ನೀವು ಹಾಕಿದ್ರೆ ಅದು ವಿತೌಟ್ ನೋ ಟೈಮ್ ನಿಮ್ಗೆ ಏನಾಗ್ತದೆ, ರಿಯಾಕ್ಷನ್ ಆಗ್ತದೆ. ರಿಯಾಕ್ಷನ್ ಆದಾಗ ನಿಮ್ಗೆ ಗೊತ್ತಾಗ್ತದೆ ಯಾವ್ದ್ರಲ್ಲಿ ಕೆಮಿಕಲ್ ಉಂಟು, ಕೆಮಿಕಲ್ ಇಲ್ಲ ಅಂತ. ಕೆಮಿಕಲ್ ಇರೋದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಕಲರ್ ರೆಡ್ ಕಲರಿಗೆ ಹೋಗ್ಬಿಡ್ತದೆ. ಸೊ ಕೆಮಿಕಲ್ ಇಲ್ಲ ಅಂತ ಹೇಳಿದ್ರೆ ಏನು ಹಳದಿ ಇದೆ, ಹಳದಿ ಕಲರ್ ಅಲ್ಲೇ ಇರ್ತದೆ. ದಟ್ ಈಸ್ ದ ಡಿಫರೆನ್ಸ್. ಸೊ ಹಾಗಾಗಿ ಈಗ ನೋಡಿ, ಹಳದಿಯನ್ನ ಹಾಕ್ತಾ ಇದ್ದಾರೆ ನೋಡಿ. ನೋಡಿ, ಇದು ನಮ್ಮ ಡೈನಾಕ್ಲೀನ್ ಇದೆ ನೋಡಿ. ಡೈನಾಕ್ಲೀನಿಗೆ ಹಾಕಿದ್ದಾರೆ. ಸೊ ಕಲರ್ ಹೇಗಿದೆ, ಹಳದಿ ಕಲರ್ ಅಲ್ಲೇ ಇದೆ. ಸೊ ಈಗ ಇನ್ನೊಂದು ತೋರ್ಸ್ಬಿಟ್ಟು ಈಗ ನೋಡಿ, ಇದು ಎಕ್ಸ್ ಬ್ರ್ಯಾಂಡ್. ಇದು ಎಕ್ಸ್ ಬ್ರ್ಯಾಂಡಿಗೆ ಹಳದಿ ಹಾಕ್ತಾರೆ. ಎಕ್ಸ್ ಬ್ರ್ಯಾಂಡಿಗೆ ಹಳದಿ ಹಾಕಿದಾಗ ಯಾವ ರೀತಿ ನೋಡಿ, ಹೌದಾ, ನಿಮ್ಮ ಕಲರ್ ಯಾವಾಗ ರೆಡ್ ಕಲರ್ಗೆ ಬಂತು ನೋಡಿ. ಸೊ ಹೀಗಾಗಿ ನೋಡಿ, ಎಲ್ಲ ಫೋಟೋ ತಗೊಳ್ಳಿ. ಸ್ವಲ್ಪ ಚೂರ್ ಕೆಳಗಿಡಿರಿ, ಚೂರ್ ಸ್ವಲ್ಪ ಚೂರ್. ಓಕೆ ಓಕೆ ಓಕೆ. ಫೋಟೋ ಸ್ಕ್ರೀನ್ ಶಾಟ್ ತೆಗೆದು ಜಸ್ಟ್ ನೀವು ಇದನ್ನ ಜನರಿಗೆ ಕಳ್ಸ್ಕೊಡಿ. ಜ್ಯೂಸ್ ಅಂತ ಕೇಳ್ತಾರೆ. ಜ್ಯೂಸ್ ಅಲ್ಲ, ನಿಮ್ ಮನೆಯಲ್ಲಿ ಯೂಸ್ ಮಾಡುವ ಕೆಮಿಕಲ್ ಅನ್ನ ಫಸ್ಟ್ ನೀವು ಅವಾಯ್ಡ್ ಮಾಡಿ ಅಂತ ಹೇಳಿ. ನೋಡಿ ಎಷ್ಟು ಕ್ಲೀನ್. ಇವರು ತಿಂಗಳಿಗೆ 100 ಬಾಟ್ಲ್ ಬರೀ ಡೈನಾಕ್ಲೀನ್ ಅನ್ನೇ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜಸ್ಟ್ ಇದನ್ನ ತೋರ್ಸ್ಲಿಕ್ಕೆ ರೆಡಿ ಇದ್ರೆ ಆಯ್ತು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಸೊ ತೋರ್ಸ್ಲಿಕ್ಕೆ ರೆಡಿ ಇದ್ರೆ ನಿಮ್ಮ ಹತ್ರ ಮಾಡ್ಲಿಕ್ಕೆ ಈಸಿ. ಇದನ್ನ ನೀವು ಜನರಿಗೆ ಮಾಡಿ ತೋರ್ಸ್ಬಿಡಿ, ಜನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ ನೋಡಿ. ಇನ್ನೊಂದು ಮಲ್ಟಿ ಕ್ಲೀನರ್ ಸರ್, ಯಾವ್ದಾದ್ರು ಮಾಡ್ಬೋದು. ಮಲ್ಟಿ ಕ್ಲೀನರ್ ಕೂಡ ಒಂದು ಡಿಫರೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಇದು. ಸೊ ಹಾಗಾಗಿ ಜಸ್ಟ್ ಸ್ಮೆಲ್ ತೋರಿಸಿ ಅವರಿಗೆ. ಸ್ಮೆಲ್ ಇದೆ ಇದರಲ್ಲಿ, ಬ್ಯೂಟಿಫುಲ್ ಸ್ಮೆಲ್, ಕಲರ್ ಅಂಡ್ ಇದಕ್ಕೆ ನೀವು ಯಾವ್ದಕ್ಕೂ ನೀವು ಇವನ್ ನಿಮ್ಗೆ ಪಾತ್ರೆಗೂ ಕೂಡ ಯೂಸ್ ಮಾಡಬಹುದು, ಏನು ತೊಂದರೆ ಇಲ್ಲ. ಪಾತ್ರೆಗೆ ಯೂಸ್ ಮಾಡಬಹುದು. ಆದ್ರೆ ಪಾತ್ರೆ, ಟೈಲ್ಸ್, ಯಾವುದು ಸರ್ಫೇಸ್, ಗ್ಲಾಸ್, ಯೂಶುವಲಿ
ಟೈಲ್ಸ್ಗೆ ನಿಮ್ಗೆ ಫ್ಲೋರಿಗೆ ಇದು ಬೆಸ್ಟ್ ಇರ್ತದೆ. ಬಟ್ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲದೆ. ಮಲ್ಟಿ ಕ್ಲೀನರ್ ಆದ್ರಿಂದ ಪ್ರತಿ ಒಂದಕ್ಕೂ ಈಗ ನಿಮ್ಮ ಈವನ್ ನಮ್ಮಲ್ಲಿ ಸ್ವಿಚ್ ಬೋರ್ಡ್ ಇರ್ಬೋದು, ನಿಮ್ಮ ಮನೆಯಲ್ಲಿ ಚೇರ್ಸ್ ಎಲ್ಲ ಇರ್ತಾರೆ ನೋಡಿ, ಚೇರ್ಸ್ ಇರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಎನಿಥಿಂಗ್ಸ್, ನಿಮ್ಗೆ ಮೆಟೀರಿಯಲ್, ಈವನ್ ವಿಂಡೋಸ್ ಇರ್ಬೋದು, ವುಡ್ಡಿಗೂ ಸಹ ಬಳಸಬಹುದು ಇದನ್ನ. ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ವುಡ್ ಇದ್ರೆ ವುಡ್ಡಿಗೂ ಸಹ ಇದನ್ನ ಬೆಳೆಸಬಹುದು ನೋಡಿ. ಆ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. ನಿಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಸಾಕು. ಆಮೇಲೆ ನಿಮ್ಮ ಹತ್ರ ಏನಾದ್ರೂ ಒಂದು ಸಣ್ಣ ಸ್ಪ್ರೇಯರ್ ಇದ್ರೆ, ನೀವು ಸ್ಪ್ರೇ ಇದ್ರೆ ನಿಮ್ಮ ಮನೆಯಲ್ಲಿ ಹೊಸದಾಗಿ ಅದೇ ಅಷ್ಟು ನೋ ಟೈಮ್ ಹೊಸದಾಗ್ಬಿಡ್ತದೆ ಅದು. ಸೊ ಹಾಗಾಗಿ ಇನ್ನೊಂದು ಸರ, ಹಾ ನನ್ನದು ಕುರ್ಚಿ ಇತ್ತು. ಓಕೆ, ಕಿವಿಯಲ್ಲಿ ಇದು ತೊಳ್ಕೊ ಆಚೆ ಈಚೆ ಹೋಗ್ಬೇಕಾದ್ರೆ ನಿಮ್ಗೆ ಇಯರ್ಫೋನ್ ಪ್ರಾಬ್ಲಮ್ ಆದ್ರೆ ಓಕೆ. ಹಾ ಸರ್, ಕುರ್ಚಿ ಓಕೆ, ಪೂರ್ತಿ ರಾಡಿ ಆಗಿತ್ತು ಸರ್. ಓ ವಾ, ಇದು ಕ್ಲೀನ್ ಆಗಿದೆ. ನಿಮ್ಗೆ ಅದು ಕುರ್ಚಿಯಲ್ಲಿ ಕುತ್ಕೊಂಡಾಗ ತಲೆ ತಾಗ್ತದೆ. ಕೆಲವು ಟೈಮ್ ಏನಾಗ್ತದೆ, ಕುರ್ಚಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದೆಲ್ಲ ರಾಡಿ ಆಗ್ತದೆ. ಸೊ ಅದು ನೋಡಿ, ಈವನ್ ಹೊಸ ಕುರ್ಚಿಯಾಗಿ ಮಾಡಿದ್ದಾರೆ. ಗ್ರೇಟ್ 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 ಶೆಟ್ರೆ, ಭಾರಿ ಒಳ್ಳೆ ಟೆಸ್ಟಿಮೋನಿಯಲ್. ಮೊನ್ನೆ ಒಬ್ರು ಮನೆ ಹೋದ ಹಾಗೆ ಸರ್, ಅವ್ರ ಕುರ್ಚಿ ರಾಡಿ ಆಗಿತ್ತು. ಇದು ಚೊಕ್ ಆಗ್ತು ಅಂತ ಹೇಳಿದ್ರು. ಯಾಕಾಗೋದಿಲ್ಲ ಅದ್ ಮಾಡಿ ಅವ್ರ ಮುಂದೆ ಮಾಡಿ ತೋರಿಸಿದೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಹೊಸ ಕುರ್ಚಿ ಆಯ್ತಲ್ಲ ಅಂತ ಹೇಳಿ. ನೋಡಿ, ಸ್ವಲ್ಪ ನೀವು ಡೆಮೋ ಮಾಡ್ಲಿಕ್ಕೆ ಗೊತ್ತಿದ್ರೆ ಆಯ್ತು. ಈ ಪ್ರಾಡಕ್ಟ್ DXN ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡುವ ಪ್ರಾಡಕ್ಟ್ ಅಲ್ಲ, ತೋರಿಸ್ಬೇಕು ನೀವು. ಪ್ರೋಸೆಸ್ ಇದು ಅಷ್ಟು ಗೊತ್ತಿದ್ರೆ ನಮ್ಮ ಶೆಟ್ರ್ ಹಾಗೆ ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೋದು ನೋಡಿ. ಆಮೇಲೆ ನೀವು ನೋಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಯಾವ್ದು ಪ್ರಾಡಕ್ಟ್ ಇಲ್ಲ ಅಂತ ನೋಡಿ, ಎಲ್ಲಾ ಪ್ರಾಡಕ್ಟ್ ಅವ್ರ ಜೊತೆಗಿದೆ, ಹೌದಾ? ಸೊ ಅಷ್ಟು ಪ್ರಾಡಕ್ಟ್ ನ ರೆಗ್ಯುಲರ್ ಅವರು ಬಳಸ್ತಾರೆ, ಅದನ್ನೇ ಜನರಿಗೆ ಹೇಳ್ತಾರೆ. ಹಾಗಾಗಿ ಅವರು ಯಾವಾಗ್ಲೂ ಯಂಗ್ ಅಂಡ್ ಎನರ್ಜಿಟಿಕ್. ರಿಟೈರ್ಡ್ ಆದಾಗ ಕಾಣುದಿಲ್ಲ. ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಅವರ ಹೇಗಿದ್ದಾರೆ ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ರಿಟೈರ್ಡ್ ಆದಾಗ ತಲೆ ಕೂದಲೆಲ್ಲ ಹೋಗಿರ್ತದೆ, ಬಟ್ ಇವರಿಗೆ ಹೊಸ ಕೂದಲು ಬಂದು ಹ್ಯಾಂಡ್ಸಮ್ ಆಗಿದ್ದಾರೆ ಅವ್ರು. ಸೊ ಹಾಗಾಗಿ ಯಾರಾದ್ರೂ ಹೇಳ್ಬೋದು, ಏನೋ ಇವ್ರೇನೋ ಮಾಸ್ಕ್ ಹಾಕಿದಾರ ಅಂತ, ರಿಗ್ ಹಾಕಿದ ಅದೆಲ್ಲ ಹೇಳ್ಬಹುದು, ವಿಗ್ ಹಾಕಿದಾರಂತೆ. ಹಿಂದೆ ಇಡಿ. ಹಾ ಏನದು ಕಮೋಡ್ ಟಾಯ್ಲೆಟ್ ಅಂದು ಅಷ್ಟು ರಾಡಿಯಾಗಿತ್ತು. ಹೌದಾ? ಇದನ್ನು ಉಪಯೋಗಿಸಿ ನೋಡಿ. ಫೋಟೋವನ್ನು ನಮ್ಗೆ ಕಳಿಸ್ಕೊಡಿ. ಸೊ ಹಾಗಾಗಿ ರಿಯಲಿ ಗ್ರೇಟ್ ಟೆಸ್ಟಿಮೋನಿಯಲ್ಸ್ ನಿಮ್ಮದು. ಇದು ಕುರ್ಚಿ ರಾಡಿಯಾಗಿತ್ತು, ಜಸ್ಟ್ 1-2 ನಿಮಿಷನೂ ತಿಕ್ಕಿಲ್ಲ, ಕ್ಲೀನ್ ಆಗಿದೆ. ಯಾಕೆಂದ್ರೆ ಅದಲ್ಲಿ ರಾಡಿ ಆಗ್ಲಿಕ್ಕೆ ಕಾರಣ ಎಣ್ಣೆ ಅಂಶ ಇರ್ತದೆ, ಜಿಡ್ಡು ಇರ್ತದೆ. ಜಿಡ್ಡು ತುಂಬಾ ಸಾಧಾರಣ ಯಾವುದೇ ಇದ್ರಲ್ಲಿ ಹೋಗುದಿಲ್ಲ. ಇದು ಆರ್ಗ್ಯಾನಿಕ್ ಇರೋದ್ರಿಂದ ಕ್ಲೀನ್ ಆಗಿ ಹೋಗ್ತದೆ ನೋಡಿ. ಸೊ ಹಾಗಾಗಿ ಮಲ್ಟಿ ಕ್ಲೀನರ್ ಇಸ್ ವೆರಿ ಗುಡ್. ದೇವರ ಪಾತ್ರೆಯನ್ನು ಇದನ್ನು ಉಪಯೋಗಿಸ್ತೇನೆ ಸರ್. ಓಕೆ ಓಕೆ, ಜಿಡ್ಡು ಹಿಡಿದನ್ನಲ್ಲ, ಬಹಳ ಚಲೋ ಆಗ್ತದೆ. ಓಕೆ 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 ಓಕೆ. ಬೆಳ್ಳಿ ಪಾತ್ರೆಗೆ ಯೂಸ್ ಮಾಡ್ಬೋದಾ ಸರ್? ಬೆಳ್ಳಿ, ಬಂಗಾರ ಯಾವ್ದು ಉಪಯೋಗಿಸ್ಬೋದು ಸರ್. ಬೆಳ್ಳಿ, ಹಿತ್ತಾಳೆ, ತಾಮ್ರ, ಅಲ್ಯೂಮಿನಿಯಂ, ಸ್ಟೀಲು. ಇದು ಆರ್ಗ್ಯಾನಿಕ್ ಅಲ್ಲವಾ ಅನಿಲ್ ಅವ್ರೆ? ಆರ್ಗ್ಯಾನಿಕ್ ಇದು. ನಿಮ್ಗೆ ಬೆಳ್ಳಿ, ಬಂಗಾರ ಪ್ರತಿ ಒಂದಕ್ಕೂ ನೀವು ಯೂಸ್ ಮಾಡ್ಬೋದು ನೋಡಿ. ಬೆಳ್ಳಿ ಪಾತ್ರೆ ಏನಾದ್ರೆ ದಿನ ಕಪ್ಪಾಗ್ತಿರುತ್ತೆ ಸರ್. ಅದು ಇಲ್ಲ ಸರ್, ಕಪ್ಪಾಗಲ್ಲ ಇದು. ಬೆಳ್ಳಿ ಮೂರ್ತಿ ಇದೆ, ದೇವ್ರ ಮೂರ್ತಿ ಇದೆ, ಅದು ಸಹ ನಾನು ಇದ್ರ ಮಾಡ್ತೇನೆ, ಹೊಸದ್ರಂತ ಆಗ್ತದೆ. ಬೆಳ್ಳಿ ಪಾತ್ರೆ, ಲೋಟ ಇರ್ಬೋದು, ಪ್ಲೇಟ್ ಇರ್ಬೋದು, ಅವನ್ನೆಲ್ಲ ಮಾಡಿದ್ದೇನೆ ಸರ್ ನಾನು. ಓಕೆ, ಈಗ ನಮ್ಮ ಜೊತೆ ನಂಬರ್ 1 ಶೆಟ್ಟಿ ಅವರು ಇದ್ದಾರೆ. ನಿಮ್ಗೆ ಏನಾದ್ರೂ ಅವ್ರ ಬಗ್ಗೆ ನಿಮ್ಗೆ ಕೇಳಿಕ್ಕಿದ್ರೆ, ಪ್ರಾಡಕ್ಟ್ ಬಗ್ಗೆ, ಅಥವಾ ಅವ್ರು ಹೇಗೆ ಪ್ರತಿ ತಿಂಗಳು ಎಷ್ಟು PV ಮಾಡ್ತಾ ಇದ್ದೀರಿ ನೀವೀಗ? ಮಿನಿಮಮ್ 5,000 ಮಾಡ್ತಾ ಇದ್ದೀನಿ ಸರ್. 5,000 PV ಹೇಗೆ ಮಾಡ್ತಿದ್ರೆ ನೀವು ಕೇಳ್ಬೇಕು ಅವರಿಗೆ. ಯಾಕಂದ್ರೆ ಅವರ ಪರ್ಸನಲ್ ಯೂಸ್ ಅಲ್ಲಿ 3,000 PV ಆಗ್ತದಂತೆ. ಆಮೇಲೆ ಅವರ ಫ್ಯಾಮಿಲಿ, ಫ್ರೆಂಡ್ಸ್, ಅಲ್ಲಿ ರಿಲೇಟಿವ್ಸ್ ಎಲ್ಲ ಕೊಡ್ತಾರೆ, ಅದು 1,000 PV ಆಗ್ತದೆ. ಪುನಃ ಅವರು 20 ಕನ್ಸ್ಯೂಮರ್ ಇದ್ದಾರೆ, 20 ಗ್ರಾಹಕರಿಂದ ಪುನಃ 1,000 PV, 5,000 PV ಅನ್ನ ಅವರು ಮಾಡ್ತಾರೆ. ಸೊ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅನಂತ್ ಶೆಟ್ಟಿ ಅವರದ್ದು. ತುಂಬಾ ಖುಷಿ ಆಗ್ತದೆ ಅನಂತ್ ಶೆಟ್ಟಿ ಅವರೇ. ಈಗ ನೀವು ಆಫರ್ ಅನ್ನ, ಏನ್ ಆಫರ್ ಇದೆ, ಕಂಪನಿ ಆಫರ್ ತಗೊಳ್ತಾ ಇದ್ದೀರಾ? ಹೌದು ಸರ್, ಈಗ 6,000 PV ಮಾಡ್ತಾ ಇದ್ದಾನೆ ಪ್ರತಿ ತಿಂಗಳು, 3 ತಿಂಗಳನ್ನು 2 ಆಫರ್ ತಗೊಳ್ತಿದ್ದಾನೆ, 3 ಆಫರ್. ಓಕೆ ಓಕೆ ಓಕೆ. ನನ್ನ ಟೀಮ್ ಅಲ್ಲಿ 3 ಜನ ಮಾಡ್ತಾ ಇದ್ದಾರೆ ಸರ್. ಟೀಮ್ ಅಲ್ಲಿ 3 ಜನ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಮಾಡಿದ್ದು ಅವ್ರು ಮಾತ್ರ ಅಲ್ಲ, ಅವರ ಟೀಮ್ ನವರು ಮಾಡ್ಬೇಕಂತ ಅದನ್ನ ಡುಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಅದು ಸಹ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ದೀಪಕ್ ಕಾರೋಡ್ಕರ್, ಜ್ಯೋತಿ ಅನಿಲ್ ಕುಮಾರ್ ನಾಯ್ಕ್, ಸಂತೋಷ್ ನಾಯ್ಕ್, ಈ 3 ಜನ ಮಾಡ್ತಾ ಇದ್ದಾರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬಾರಿ ಖುಷಿ 4 ಜನ ಮೈಸೂರಿಗೆ ಬರ್ತಾ ಇದ್ದಾರೆ ಸರ್. ಓಕೆ ಓಕೆ ಓಕೆ.
ನೋಡಿ ಇವರು ಕಮಿಟೆಡ್ ಲೀಡರ್ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ನಾವು ಮೊನ್ನೆ ಒಂದು ಟ್ರೈನಿಂಗ್ ಕೊಟ್ಟಿದೀವಿ ಅವ್ರಿಗೆ ಉಡುಪಿಯಲ್ಲಿ. ಹೇಗಾಯ್ತು ನಮ್ಮ ಟ್ರೈನಿಂಗ್ ಉಡುಪಿಯಲ್ಲಿ ನೀವು ತಗೊಂಡು ಹೋಗಿದ ನಂತರ? PV ಜಾಸ್ತಿ ಆದ ಕಾರಣ ಅದೇ ಮೀಟಿಂಗ್. ಓಕೆ ಓಕೆ ಮೈಂಡ್ ಓಪನ್ ಆಗಿದೆ ಸರ್. ಓಕೆ, ಎಲ್ಲವರು ನೋಡಿದ್ರೆ ನಿಮ್ಗೆ ಎಲ್ಲ ಈವನ್ ದೀಪಕ್ ಇರ್ಬೋದು, ಅನಿಲ್ ಇರ್ಬೋದು, ಸಂತೋಷ್ ಇರ್ಬೋದು, ನಿಮ್ಮ ಟೀಮ್ ಅಲ್ಲಿ ರಿಯಲಿ ಗ್ರೇಟ್ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಟೀಮ್ ವರ್ಕ್ ಗೆ ನಾವು ಮೆಚ್ತೀವಿ. ಯಾಕಂದ್ರೆ ನಿಮ್ಮ ಪ್ರಾಕ್ಟಿಕಲ್ ಥಿಂಗ್ಸ್ ನಾನು ಕಾಣ್ತಾ ಇದ್ದೆ, ಪ್ರಾಕ್ಟಿಕಲ್ ಆಗಿ. ಹಾಗೆ ನಾನು ಕೇಳುದೀಗ ನಿಮ್ಗೆ 1 by ಕ್ವಶನ್. ಸಾಧಾರಣ ಎಷ್ಟು ವರ್ಷದಿಂದ ಇದ್ದೀರಿ DXN ಅಲ್ಲಿ? 2001 ಜಾಯ್ನ್ ಆಗಿದೆ ಸರ್ ನಾನು. 2001 ಜಾಯ್ನ್ ಆಗಿದೆ. ಆದ್ರೆ 14 ಬಿಸ್ನೆಸ್ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೆ. ಅದ್ರ ನಂತರ ಈಗ ಫುಲ್ ಟೈಮ್ ಮಾಡ್ತಾ ಇದ್ದೀನಿ. ನೋಡಿ 2001 ಅಂದ್ರೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾವುದೇ ಒಂದು ಕಂಪನಿಯಲ್ಲಿ ಈಗ ಸುಮಾರು ಅವರು 24 ವರ್ಷದಿಂದ 23-24 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಅಪ್ ಅವರಿಗೆ. ನಾನು ಕೇಳುದು, ಕಂಪನಿಯ ಬೋನಸ್ ಎಲ್ಲ ನಿಮ್ಗೆ ಕರೆಕ್ಟ್ ಟೈಮಿಗೆ ಬರ್ತದ? ಕರೆಕ್ಟ್ ಆಗಿ 10 ತಾರೀಕು ಬರ್ತದೆ, ಒಂದೊಂದ್ಸಲ 9ನೇ ತಾರೀಕು ಬಂದಿದೆ. ಕೆಲವು ಟೈಮ್ 9 ತಾರೀಕು ಬರ್ತದೆ, 10 ತಾರೀಕು ಬರ್ತದೆ. ನೀವು ಮೊದಲು ಕೆಲಸದಲ್ಲಿ ಇದ್ದಾಗ ನೀವು ಮಾಡ್ತಾ ಇದ್ರಿ, ನಿಮ್ಮ ಪೇಮೆಂಟ್ ಎಲ್ಲ ಸೇಮ್ ಡೇಟಿಗೆ ಬರ್ತಾ ಇತ್ತ, ವೇರಿಯೇಷನ್ ಆಗ್ತಿತ್ತ? ಇಲ್ಲ ಸರ್, ಅದು 5 ತಾರೀಕು 10, 12, 20 ಹೀಗೆ ಟೈಮೇ ಇಲ್ಲ. ನೋಡಿದ್ರ, ಈವನ್ ಗವರ್ಮೆಂಟ್ ಸಹ ಅವರ ಗವರ್ಮೆಂಟ್ ಕೆಲಸದಲ್ಲಿ ಇದ್ರು ಕೂಡ ಟೈಮ್ಗೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಬಟ್ DXN ಆಗ್ತಿರ್ಲಿಲ್ಲ ಸರ್, ಬಿಲ್ ಆಗ್ತಿರ್ಲಿಲ್ಲ. ಬಿಲ್ ಆಗ್ಬೇಕಾದ್ರೆ ಟ್ರೆಜರಿ ರೊಕ್ಕ ಕೊಡ್ಬೇಕಿತ್ತು, ಅಂತ ಪರಿಸ್ಥಿತಿ ಇತ್ತು ಅವಾಗ. ಈಗ ಹಾಗಲ್ಲ, 10 ತಾರೀಕು ರೆಗ್ಯುಲರ್ ಡನ್ ಅಂತ ಬಂದ್ಬಿಡ್ತು. 10ನೇ ತಾರೀಕಂದ ಡನ್ ಅಂತ ಬರ್ತದೆ. ಓಕೆ, ಈಗ ನೀವು ನೋಡಿ ಈ ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ಅನ್ನ ನೀವು ಇಷ್ಟು ವರ್ಷದಿಂದ ಈಗ ಮಾಡ್ತಾ ಇದ್ದೀರಿ. ನೀವು ಫಾರಿನ್ ಟ್ರಿಪ್ ಹೋಗಿದಲ್ಲ, ಹೇಗೆ ಹೋದ್ರಿ ಫಾರಿನ್ ಟ್ರಿಪ್ಗೆ? ನನ್ನ ಒಂದು ಆಫರ್ ಇತ್ತು 2017ರಲ್ಲಿ. ಆ ಆಫರ್ ಅನ್ನು ಫುಲ್ಫಿಲ್ ಮಾಡಿದೆ. 1,25,000 ಇತ್ತು, ಅದನ್ನ ಮಾಡ್ಬೇಕಾಗಿತ್ತು. ಫಾರಿನ್ ಹೋಗ್ಬೇಕನ್ನೋಂತ ಒಂದು ಇಚ್ಛೆ ಇತ್ತು, ಅದಕ್ಕಾಗಿ ಅದನ್ನ ಮಾಡಿದೆ. ಅದು ಸಕ್ಸಸ್ ಆಗಿದೆ. ನಾವು ಮೊದಲು ವಿಮಾನ ನೋಡಿದೆ, ಪ್ರೈಮರಿ ಸ್ಕೂಲ್ ಹೋಗುವಾಗ ವಿಮಾನ ಹೋದಾಗ ಕ್ಲಾಸ್ನಿಂದ ಹೊರಗೆ ಬಂದು ನೋಡ್ತೀವಿ ವಿಮಾನ ಅಂತ ಹೇಳ್ಕೊಂಡು. ನಮ್ಗೆ ಅದ್ರಲ್ಲಿ ಹತ್ತುವಂತ ಕಲ್ಪನೆ ಮಾಡೇ ಇರಲಿಲ್ಲ 2017ವರೆಗೂ. ಯಾವಾಗ ಆಫರ್ ಇಟ್ಟು ಯಾಕೆ ಮಾಡಬಾರ್ದು, ನಾನು ಸಹ ಯಾಕೆ ಹೋಗ್ಬಾರ್ದು ಅನ್ನೋಂತ ಒಂದು ಛಲ ಬಂತು. ಅದಕ್ಕಾಗಿ ಪ್ರಯತ್ನ ಪಟ್ಟೆ, ಅದು ಸಕ್ಸಸ್ ಆಯ್ತು. ನಮ್ಮ ಟೀಮ್ನಲ್ಲಿ ಬಹಳ ಮಂದಿ ಇದ್ರು, ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ನಾನು ಛಲ ಬಿಡದ ತ್ರಿವಿಕ್ರಮಂತೆ ಅದು ಹೋರಾಡಿದೆ, ಅದು ಸಾಧ್ಯ ಆಯ್ತು. ಅದನ್ನ ಮೊನ್ನೆ 2023ರಲ್ಲಿ ಅಕ್ಟೋಬರ್ದಲ್ಲಿ ಮತ್ತೊಂದ್ಸಲ ಮಲೇಷ್ಯಾ ಹೋಗಿ ಬಂದೆ ಸರ್. ಪ್ರಯತ್ನ, ಸತತ ಪ್ರಯತ್ನ ಬೇಕು, ನಿರಂತರತೆ ಬೇಕು ಬಿಸ್ನೆಸ್ ನಲ್ಲಿ, ಅಂದಾಗ ಮಾತ್ರ ಇದು ಸಾಧ್ಯ. ಓಕೆ, ನಿಮ್ಗೆ ಈಗ ತುಂಬಾ ಜನ ಹೊರಗಡೆಯಲ್ಲಿ ಈ ಪ್ರಾಡಕ್ಟ್ ಕಾಸ್ಟ್ಲಿ ಅಂತ ಹೇಳ್ತಾರೆ. ಬಟ್ ನೀವು ಇಷ್ಟೆಲ್ಲಾ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಿ, ನಿಮ್ಗೆ ಹೇಗ್ ಅನ್ಸ್ತದೆ? ನಿಮ್ಗೆ ಕಾಸ್ಟ್ಲಿ ಅಂತ ಕಾಣೋದಿಲ್ವಾ? ಕಾಸ್ಟ್ಲಿ ನನಗೂ ಖಂಡಿತ ಸರ್. ಫಸ್ಟ್ ಗೆ ನಾನು 2001ರಲ್ಲಿ ನನಗೆ ಕೂದಲು ಬಹಳ ಉದುರ್ತಾ ಇತ್ತು. ನಾನು MA ಮಾಡಿದೆಲ್ಲ ಗುಲ್ಬರ್ಗದಲ್ಲಿ. ಅಲ್ಲಿ ನೀರು ಹಾರ್ಡ್ ನೀರು, ಹಾಗೆ ಕೂದಲು ಉದುರ್ತಾ ಇತ್ತು. ಕೈ ಹಿಡಿದು ಒಂದು 50 ಕೂದಲು ಬರ್ತಾ ಇತ್ತು ಕೈಗೆ. ಹಾಗೆ ಯಾರೊಬ್ಬ DXN ಮೆಂಬರ್ ಇದ್ರು ನಮ್ಮ ಕಾರವಾರದಲ್ಲಿ. ಈ ಒಂದು ಸೋಪ್ ಬರ್ತದೆ ಯೂಸ್ ಮಾಡಿ ಅಂತ ಹೇಳಿ, ಅದಕ್ಕೆ 100 ರೂಪಾಯಿ ಇತ್ತು ಅವಾಗ. 100 ಈಗ ಲಕ್ಸ್ ಸೋಪ್ ಎಲ್ಲ 10 ರೂಪಾಯಿ ಸಿಗ್ತಾ ಇತ್ತು. 10 ಪಟ್ಟು ಜಾಸ್ತಿ ಅಲ್ಲ, ಭಾಳ ಕಾಸ್ಟ್ಲಿ ಅಂದ್ಕೊಂಡು ನಾನು ಹೇಳಿದೆ. ಇಲ್ಲ, ಅದು ಕ್ವಾಲಿಟಿ ಇದೆ ಅಂದೆಲ್ಲ ತಿಳಿಸಿ ಹೇಳಿದ್ರು. ಎಷ್ಟೇ ಕ್ವಾಲಿಟಿ ಇದ್ರು 10 ಸೋಪ್ ಬರ್ತಲ್ಲ, ಒಂದು ಸೋಪ್ ತಗೊಂಡು ಏನ್ ಮಾಡೋದು, ಮತ್ತು ಇಷ್ಟು ಸಣ್ಣ ಇದೆ ಸೋಪ್ ಅಂತ ಹೇಳಿದೆ ನಾನು. ಆಮೇಲೆ ಒಂದು ವಾರ ಆಯ್ತು, 15 ದಿವಸ ತೆಗೆದೆ. ಕೂದಲು ಉದುರು ಜಾಸ್ತಿ ಆಗ್ತಾ ಹೋಯ್ತು. ನೋಡೇ ಬಿಡೋಣ, ಒಂದು 100 ರೂಪಾಯಿ ಹೋದ್ರು ಹೋಗ್ಲಿ ಅಂತ ಹೇಳ್ಕೊಂಡು ಒಂದು ಸೋಪ್ ತಗೊಂಡೆ. ಸೋಪ್ ಹಾಕೊಂಡು ಸ್ನಾನ ಮಾಡ್ತಿದ್ದೆ. ಒಂದೇ ವಾರದಲ್ಲಿ ಕೂದಲು ಉದ್ದೆಲ್ಲ ಕಂಪ್ಲೀಟ್ ಬಂದಾಯ್ತು. ಜಗ್ಗದು ಸಹ ಕೂದಲು ಬರ್ತದೆ. ಇವತ್ತಿನವರೆಗೂ ನನ್ನ ಕೈ ಕೂದಲು ಜಗ್ಗದು ಸಹ ಒಂದು ಕೂದಲು ಬರೋದಿಲ್ಲ. ಇದು ಖುಷಿ ಕೂಡ. ಆವಾಗ ನನ್ಗೆ ಗೊತ್ತಾಯ್ತು DXN ಪ್ರಾಡಕ್ಟ್ ದಮ್ ಇದೆ ಅಂತ ಹೇಳಿ. ಆಮೇಲೆ ಹಲ್ಲು ನೋವು ಭಾಳ ಆಯ್ತು ನನಗೆ. ಹಲ್ಲು ನೋವು ಅಂದ್ರೆ ವಾರಕ್ಕೆ 1-2 ದಿವಸ ಆದ್ರೂ ಮಲ್ಕೊಳ್ಬೇಕು. ಕಾಲೇಜಿಗೆ ಹೋಗುವಾಗ ಸಹ ರಜೆ ಹಾಕುತ್ತಿದ್ದೆ ನಾನು ಹಲ್ಲು ನೋವಿಗಾಗಿ. ಆಮೇಲೆ DXN ಪೇಸ್ಟ್ ಅನ್ನು ಯೂಸ್ ಮಾಡಿದೆ. ಪೇಸ್ಟ್ ಯೂಸ್ ಮಾಡಿ 5-6 ದಿವಸದಲ್ಲಿ ಹಲ್ಲು ನೋವು ಹೋಯ್ತು. ಇವತ್ತಿನವರೆಗೂ ನನಗೆ ಹಲ್ಲು ನೋವು ಬಂದಿಲ್ಲ. ಮತ್ತೆ ಅಲಗ್ತಾ ಹಲ್ಲು ಸಹ ಗಟ್ಟಿಯಾಗಿದೆ. ಕ್ಯಾವಿಟೀಸ್ ಆಗಿಲ್ಲ. ಮೊದಲ ಕ್ಯಾವಿಟಿ ಇತ್ತು, ಅದರ ನಂತರ ಕ್ಯಾವಿಟೀಸ್ ಆಗಿಲ್ಲ. ಬಾಯಲ್ಲಿ ಹುಣ್ಣುಗಳಾಗ್ತಾ ಇದ್ವು ಹೀಟ್ನೆಸ್ಗೆ, ಅವು ಸಹ ಜಸ್ಟ್ ಉಪಯೋಗಿಸಿದೆ, ಅದು ಹೋಗ್ಬಿಟ್ಟಿದೆ. ಆಮೇಲೆ ಇದು ನೋಡಿ, ಈ ಬೆರಳು ನೋಡಿರ್ಬೋದು ಎಷ್ಟು ಸೊಟ್ಟಾಗಿದೆ ಅಂತ ಹೇಳಿ. ಗಿಡ ಕಡ್ಲಿಕ್ಕೆ ಹೋದಾಗ ಚಾಕು ಕಟ್ಟಾಗಿತ್ತು, ಒಂಚೂರು ಹಿಡ್ಕೊಂಡಿತ್ತು. ಈ ಪೇಸ್ಟ್ನಲ್ಲಿ ಗುಣ ಮಾಡ್ಕೊಂಡೇನೆ. ಇಂಥ ಬೇಕಷ್ಟು ಎಟಮಲ್ ಸುಟ್ಟಗಾಯಿ ಇರ್ಬೋದು, ಇದು ನೋಡ್ರೆ ಕಾಣ್ಬೋದು ನಿಮ್ಗೆ. ಇಲ್ಲೊಂದು ಮಾರ್ಕ್ ಇದೆ. ಈ ಸುಟ್ಟಿ ಬಾತ್ರೂಮ್ ನಿಂತ್ಕೊಂಡು ತೆರೆದೋಗಿತ್ತು. ಇಷ್ಟು ದಪ್ಪ ಚರ್ಮ ಕಿತ್ತೋಗಿತ್ತು. ಒಂದೇ ದಿವಸ ಪೇಸ್ಟ್ನಿಂದ ಸರಿಯಾಗಿದೆ. ಆಮೇಲೆ ಕಾಲು ಬೈಕ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಅವು ಕಾಲು ಚರ್ಮ ಮತ್ತು ಮಂಡಿಯ ಚರ್ಮ ಅಲ್ಲಿ ಕಿತ್ತೋಗಿತ್ತು. ಅದು ಫೋಟೋನ ಕಳಿಸ್ತೇನೆ ಬೇಕಾದ್ರೆ ನಿಮ್ಗೆ, ಅದು ನೋಡ್ರೆ ಗೊತ್ತಾಗ್ತದೆ. ನನಗೆ ಹೆದರಿಕೆ ಆಗ್ತದೆ, ಅಷ್ಟು ಗಾಯ ಆಗಿತ್ತ ಅಂತೇಳಿ. ಈಗ ಒಂದು ಮಾರ್ಕ್ ಸಹ ಇಲ್ಲ. ಇವು ಪೇಸ್ಟ್ನಿಂದ ಆಗಂತ ಲಾಭಗಳು.
ಹಾಗೆ ನಾನು ಪ್ರತಿನಿತ್ಯ ಉಪಯೋಗಿಸ್ತಾ ಹೋದೆ. ಎಲ್ಲ ನಾನು ಹೇಳಲಿಕ್ಕೆ ಹೋದಾಗ ಹೇಳಿದ್ರು ಇದು ಭಾಳ ಕಾಸ್ಟ್ಲಿ ಅಲ್ವಾ ಅಂತ ಹೇಳಿ. ಆ ಒಂದೇ ಉದಾಹರಣೆ ಹೇಳಿದೆ ನಾನು. ಪೇಸ್ಟ್ ನೋಡಿದಂಗೆ ಈ ಪೇಸ್ಟು 300 ಆವಾಗ 320 ಇತ್ತು. ಅದು ಕಾಸ್ಟ್ಲಿ. ಬೇರೆ ಪೇಸ್ಟ್ 50-60 ರೂಪಾಯಿ ಸಿಗ್ತಾ ಇತ್ತು 150 ಗ್ರಾಮ್ ಪೇಸ್ಟ್. ಅದ್ರಲ್ಲಿ ಏನಿದೆ ಇದರಲ್ಲಿ ನೋಡಿ, ಅದು ಕೇವಲ ಹಲ್ಲು ಉಜ್ಲಿಕ್ಕೆ ಅಷ್ಟೇ ಬರ್ತದೆ, ಹೊಟ್ಟೆಗೆ ಹೋಗೋಂಗಿಲ್ಲ. ಹೊಟ್ಟೆಗೆ ಹೋದ್ರೆ ದವಾಖಾನೆ ಅಡ್ಮಿಟ್ ಮಾಡಬೇಕು ಅಂತಿದೆ. ನಮ್ಮ ಪೇಸ್ಟ್ ಆಗಲ್ಲ, ಹೊಟ್ಟೆಗೆ ತಿಂದ್ರೂ ಒಳ್ಳೇದೆ. ಈ ಒಣ ಕೆಮ್ಮೆಲ್ಲ ಬರ್ತದೆ, 4 ಮಿನಿಟ್ ಇಟ್ಕೊಳ್ಳಿ, ಅದು ಬಹಳ ಕೆಮ್ಮು ಒಂದು 5 ನಿಮಿಷದಲ್ಲಿ ಹೋಗ್ತದೆ ಅಂತ ಹೇಳಿ. ಇದೊಂದು ಟೆಸ್ಟಿಮೋನ್ ಮಾಡ್ಲಿಕ್ಕೆ ನಾನು ಅಂಕೋಲ ಹೋಗಿದ್ದೆ ಒಂದ್ಸಲ ಹಾಸ್ಪಿಟ್ಲಿಗೆ. ನಮ್ಮ ಮೆಂಬರ್ ಒಬ್ರು ಇದ್ರು, ಸುನೀತಾ ಪಟಗಾರ್ ಅಂತ ಹೇಳಿ, ಡಾಕ್ಟರ್ ಅವರು ಪ್ರಾಡಕ್ಟ್ ತಗೊಳ್ತಾ ಇದ್ರು. ಅವರಿಗೆ ಪೇಷಂಟ್ ಭೇಟಿಯಾಗಲಿಕ್ಕೆ ಒಬ್ರು ಒಂದು ತಾಯಿ ಮಗು ಬಂದಿದ್ರು. ಆ ಮಗು ಸುಮಾರು 7-8 ವರ್ಷದ ಹುಡುಗ, ಕಂಟಿನ್ಯೂಸ್ ಆಗಿ ಕೆಮ್ತಾ ಇದ್ದ. ಅವಳು ಹೇಳ್ತಾ ಇದ್ಲು ರಾತ್ರಿ ಇಡೀ ಕೆಮ್ತಾ ಇದ್ದಾನೆ, 1 ಸೆಕೆಂಡ್ ನಿಲ್ಲಿಸ್ತಾ ಇಲ್ಲ ಅಂತ ಹೇಳ್ಕೊಂಡು. ಅಲ್ಲಿ ನಿಂತಾಗಲೂ ಸಹ 5 ನಿಮಿಷದ ಕೆಮ್ತಾನೆ ಇದ್ದ. ನನ್ನ ಹತ್ರ ಪೇಸ್ಟ್, ಹೊಸ ಪೇಸ್ಟ್ ಇತ್ತು, ಓಪನ್ ಮಾಡಿದೆ, ಹೊಡಿಬೇಡಿ ಅಂತ ಹೇಳಿ. ಇಲ್ಲ ನೋಡಿ ತೋಳಿ, ತೊಂದರೆ ಇಲ್ಲ, ನಾನು ಉಪಯೋಗಿಸ್ತೇನೆ ಅಂತ ಹೇಳ್ಕೊಂಡು ಓಪನ್ ಮಾಡಿ ಅವ್ನ ಬಾಯಿಗೆ ಇಟ್ರು. ಅವ್ನು ತಿನ್ಲಿಕ್ಕೆ ತಯಾರಾಗಿಲ್ಲ, ನಾನು ತಿಂದು ತೋರಿಸ್ದೆ, ನೋಡಿ ಏನಾಗಲ್ಲ ಅಂದ್ಕೊಂಡು. ಆಮೇಲೆ ಇಟ್ರು. ಮಾತಾಡ್ತಾ 5 ನಿಮಿಷದಲ್ಲಿ ಒಂದು ಸ್ವಲ್ಪ ಕೆಮ್ಮಿಲ್ಲ. ಒಂದು ಅರ್ಧದಷ್ಟು ಇಟ್ಕೊಂಡಿದ್ರು ಅಲ್ಲಿ, ಒಂದು ಕೆಮ್ಮು ಸಹ ಬಂದಿಲ್ಲ. ಅವಾಗ ಭಾಳ ಆಶ್ಚರ್ಯ ಅವಳಿಗೆ. ಇಷ್ಟೆಲ್ಲ ಖರ್ಚು ಮಾಡಿದ್ರೆ, ನಿನ್ನೆಲ್ಲ ಡಾಕ್ಟರ್ ಹೋಗಿ ಬಂದಾನೆ, ಔಷಧ ಕೊಡ್ಸೇನೆ, ಕಡಿಮೆ ಆಗಿಲ್ಲ, ಈ ಪೇಸ್ಟ್ ಕಡಿಮೆ ಆಯ್ತಲ್ಲ, ಆ ಪೇಸ್ಟ್ ಕೊಡಿ ತನಗೆ ಅಂತ ಅವ್ರು ತಗೊಂಡು ಹೋದ್ಲು. ಅಂದ್ರೆ ನಾವು ಟೆಸ್ಟಿಮೋನಿ ಮಾಡಿ ತೋರಿಸ್ಬೇಕು, ಅದರ ಕ್ವಾಲಿಟಿಯನ್ನು ಹೇಳಬೇಕು. ಈಗ ನೋಡಿ, ಶೇವಿಂಗ್ ಕ್ರೀಮ್ ಅಂತ ಬಳಸೋದು, ಆಫ್ಟರ್ ಶೇವ್ಲೆಸ್ ಅಂತ ಬಳಸ್ಬೋದು, ಆಮೇಲೆ ನಂಜು ಆದ್ರೆ ಉಪಯೋಗಿಸ್ಬೋದು, ಗಂಟಲು ನೋವಾದ್ರೆ ಹಾಕ್ಬೋದು, ತಲೆನೋವಾದ್ರೆ ಹಾಕ್ಬೋದು, ನೆಗಡಿಗೆ ಹಚ್ಬೋದು. ಈಗ ನಾವು ಕೊಟ್ಟು ಅವ್ರು ಯೂಸ್ ಹೇಳಿದ್ರು. ಕಂಪ್ನಿಯನ್ನು ಹೇಳೋದಿಲ್ಲ, ಕಂಪ್ನಿ ಪೇಸ್ಟ್ ಆಗಿ ಬಳಸಿ ಅಂತಾರೆ. ನಾವು ಇಷ್ಟೆಲ್ಲ ಸಂಶೋಧನೆ, ನಾವು ಮತ್ತೊಂದು ಸಂಶೋಧನೆ ಮಾಡಿದ್ದೆ. ಲಿಮ್ಸೋಜಿನ್ ಹೇಳಿದ ದಿವಸ ನಾವು ಉಪಯೋಗಿಸಿ ನಾವು ಅನುಭವವನ್ನು ಪಡ್ಕೊಂಡೇವೆ. ಅದನ್ನು ಜನರಿಗೆ ಹೇಳ್ತಾರೆ. ಆಗ ಇದು ಕಾಸ್ಟ್ಲಿ ಅಲ್ಲ, ಸುಮಾರು 800 ಕೊಟ್ಟರು ಕಡಿಮೆನೇ ಇದಕ್ಕೆ. ಹಾಗೆ ಹೇಳಿದಾಗ ಗೊತ್ತಾಗ್ತದೆ. ಆಮೇಲೆ ಸೋಪು, ಈ ಸೋಪಕ್ಕೆ ಹೇಳ್ಬೇಕಂತ ಹೇಳಿದ್ರೆ ಬಹಳಷ್ಟು ನಾನು ಫಸ್ಟಿಗೆ ಮಾಡಿದೆಲ್ಲ ಸೋಪೇ ಟೆಸ್ಟಿಮೋನಿ ಮಾಡಿದ್ದು. ಈ ಸೋಪ್ ನೋಡುವಾಗ ಇಷ್ಟೇ ಸಣ್ಣ ಕಾಣಿಸ್ತದೆ. ನಾವು 1 ತಿಂಗಳ ಸುಮಾರು ಬರ್ತಂದ್ರೆ ಸುಳ್ಳು ಹೇಳ್ತೀರಿ ನೀವು ಅಂತಾರೆ. ನಿಮ್ಮ ಪ್ರಾಡಕ್ಟ್ ಆಗಿ ನೀವು ಸುಳ್ಳು ಹೇಳ್ತೀರಿ, ನಿಮ್ಮ ಮಾಲ್ ಹೋಗ್ಬೇಕಂದ್ರೆ ಏನೇನೋ ಹೇಳ್ತೀರಿ ಅಂತ ಹೇಳಿ. ಅಲ್ಲ, ಯೂಸ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಆಮೇಲೆ ಕೊಟ್ಟಾವಾಗ 1 ತಿಂಗಳ ಮೇಲೆ ಕೇಳ್ತೇನೆ ನಾನು, ಸೋಪ್ ಖಾಲಿ ಆಯ್ತಾ? ಇಲ್ಲ ಮತ್ತಿದೆ ಸರ್ ಅಂತಾರೆ. ಮತ್ತೆ ಹೇಳಿದ್ರಲ್ಲ 1 ವಾರ ಬರ್ಲಿಕ್ಕಿಲ್ಲ ಅಂದ್ರೆ. ಈಗ 1 ತಿಂಗಳಾಯ್ತು, 1.5 ತಿಂಗಳು ಬಂದ ಒಬ್ಬರಿಗೆ. ಪೊಲೀಸ್ ಸ್ನಾನ ಮಾಡೋದು ಸಹ ಒಬ್ಬರೇ ಉಪಯೋಗಿಸಿದ್ರೆ 1.5 ತಿಂಗಳು ಬರ್ತದೆ, ಇಟ್ಸ್ ಗ್ಯಾರಂಟಿ. ಆವಾಗ ಗೊತ್ತಾಗ್ತದೆ ಕ್ವಾಲಿಟಿ. ಈಗ ನಾನೇ ಲೆಕ್ಕ ಹಾಕಿದೆ ಅವಾಗ ಫಸ್ಟಿಗೆ, 100 ರೂಪಾಯಿ ಕೊಟ್ಟರೆ 10 ಲಕ್ಷ ಸೋಪ್ ಬರ್ತದೆ. ಇದು 10 ಅಲ್ಲ 12 ಲಕ್ಷ ಬೇಕಾಗಿತ್ತು. ಒಂದು ಸೋಪ್, ಆ 12 ಸೋಪಿನ ತಾಕತ್ತನ್ನು 1 ಸೋಪ್ ಕೊಟ್ಟಿದೆ. ಆಗ ಇದರ ಕ್ವಾಲಿಟಿ ಗೊತ್ತಾಯ್ತು, ಇದು ತಾಕತ್ತು ಗೊತ್ತಾಯ್ತು. ಇದನ್ನು ಇವತ್ತು ಉಪಯೋಗಿಸ್ತೇನೆ. ನಮ್ಮಲ್ಲಿ ನನಗೊಂದು, ನನ್ನ ಮಿಸಸ್ಗೊಂದು, ನನ್ನ ಮಗಳಿಗೊಂದು. ನಮ್ಮ ಸಣ್ಣ ಮಗಳು ಬಂದ್ರೆ ಬೆಂಗಳೂರಿಗೆ ಬಂದ್ರೆ ಅವಳಿಗೊಂದು, ನನ್ನ ಅಳಿಯನಿಗೊಂದು, ಮೊಮ್ಮಗಳಿಗೊಂದು, ಎಲ್ಲರಿಗೂ ಸಪ್ರೇಟ್ ಸೋಪ್ ಕೊಟ್ಟಿರ್ತಾನೆ. ಅಷ್ಟು ಖುಷಿ ಕೊಡುವಂಥದ್ದು. ನನ್ನ ಮಗಳಂತೂ ಸೋಪ್ ಖಾಲಿ, ಸಣ್ಣ ಇದೆ, ಕೊಡು ಅಂತ ಕೇಳ್ತಾಳೆ, ಚೆನ್ನಾಗಿ ತಗೊಳ್ತಾಳೆ. ಇಷ್ಟು ಕೊಡು. ಹೀಗೆ ಹೇಳಿದವಾಗ ಮಾಡಿದ್ರೆ ಗೊತ್ತಾಗ್ತದೆ. ಆಮೇಲೆ ಡೆಮಾನ್ಸ್ಟ್ರೇಷನ್, ಈಗ ಇದು ಹೇಳಲ್ಲ, ಡೈನಾಕ್ಲೀನ್ ಹೇಳಿದ್ರೆ ಅರ್ಥ ಆಗೋದಿಲ್ಲ. 425 ಕಾಸ್ಟ್ ಇರ್ತಾರೆ. ನೀವು ಡೆಮೋ ಮಾಡಿ ತೋರಿಸಿದಾಗ ನನಗೊಂದು ಇರ್ಲಿ ಅಂತ ತಗೊಳ್ತಾರೆ, ಮತ್ತೆ ಯಾರಿಗೆ ಬೇಕಾದ್ರೆ ಮನೆಯಲ್ಲಿ ಬೇಕು ಮತ್ತೊಂದು ತಗೊಳ್ತಾರೆ. ಹಾಗೆ ಈ ಮಲ್ಟಿ ಕ್ಲೀನರ್ ಇರ್ಬೋದು, ಯಾವುದೇ ಸರ್ಫೇಸ್ ಎಲ್ಲವನ್ನು ಕ್ಲೀನ್ ಮಾಡ್ಬೋದು. ಅದು ಹೇಳಿದಾಗ ಅದು ಕಾಸ್ಟ್ಲಿ ಅಲ್ಲ. ನಾವೇನು ಮಾಡ್ತೇವೆ, ಮೊದಲು ಕಾಸ್ಟ್ಲಿ ಅನ್ನೋದನ್ನೇ ನೋಡ್ತೇವೆ, ಕ್ವಾಲಿಟಿಯನ್ನು ನೋಡೋದಿಲ್ಲ. ಆ ಪ್ರಾಡಕ್ಟ್ ಪೊಸಿಷನಿಂಗ್ ಮಾಡೋದು ಮುಖ್ಯ. ಯಾವ ರೀತಿಯಾಗಿ ನಾವು ಹೇಳ್ಬೇಕು ಅದು ಮುಖ್ಯ. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು, ಈಗ ನನಗೆ ಒಂದು ಐಡಿಯಾ ಸಿಕ್ತಂತ ಹೇಳಿದ್ರೆ, ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇಲ್ಲ, ಸೇಲ್ ಮಾಡೋದಿಲ್ಲ, ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ತಾ ಇದ್ದೀರಿ. ಅದರಿಂದ ನೀವು ಸಕ್ಸಸ್ ಆಗಿದ್ದೀರಿ. ಸರಿ ತಿಳ್ಕೊಳ್ಳಿ, ಇವರು ಪ್ರಾಡಕ್ಟ್ ಅನ್ನ ಹೇಳೋದಿಲ್ಲ ಸರ್. ನಾನು ಎಲ್ಲ ಪ್ರಾಡಕ್ಟ್ ಯಾವ್ದು ತಗೋ ಅಂತ ಹೇಳೋದಿಲ್ಲ. ನಾನು ಹೇಳೋದಷ್ಟೇ ಕೆಲಸ. ನೀವು ಬೇಕಾದ ತಗೊಳ್ಳಿ, ಒತ್ತಾಯ ಇಲ್ಲ. ನಾನು ಬಂದೇನು ತಗೊಳ್ಬೇಕಂತೂ ಇಲ್ಲ ಅಂತ ಹೇಳ್ತೀನಿ ಸರ್. ಓಕೆ, ವೆರಿ ಗುಡ್ ಇನ್ಫಾರ್ಮೇಶನ್ ನಮ್ಮ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಶೆಟ್ಟಿ ಅವರು, ಈಗ ಒಂದು ನನಗೆ ರೀಸೆಂಟ್ ಆಗಿ ನಿಮ್ಮ ಊರಲ್ಲಿ ಒಂದು ತುಂಬಾ 50 ವರ್ಷ ಆದವರಿಗೆ ಒಂದು ಮಗು ಆಗಿದೆ ಅಂತ ನನಗೆ ನ್ಯೂಸ್ ಸಿಕ್ಕಿದೆ. ಇದು ಸರಿನಾ? ಹೌದು ಸರ್. ಅವ್ರಿಗೆ ಮಗು ಆಗಿದೆ. ಓಕೆ, ಅವರಿಗೆ ಏಜ್ 50, ಎಷ್ಟು ವರ್ಷ? 55 ಸರ್. 55 ವರ್ಷ ಆದ ನಂತರ ನೋಡಿ ಒಂದು ಮಗು ಆಗಿದೆ ಅಂತ ಹೇಳಿದ್ರೆ, DXN ಪ್ರಾಡಕ್ಟ್ ಪವಾಡವೇ ಅಂತ ಹೇಳ್ಬೋದು. ಸೊ ರಿಯಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್ ಅದು ಕೂಡ. ಸೊ ಹಾಗೇನೆ ನಮ್ಮ ಸ್ಟಾಕಿಸ್ಟ್ ರಾಘವೇಂದ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರಿಗೂ ಸಹ 12 ವರ್ಷದ ಮಕ್ಕಳಾಗಿರ್ಲಿಲ್ಲ.
ಈಗ ಈ ಪ್ರಾಡಕ್ಟ್ ತಗೊಂಡು ಅವರಿಗೆ ಒಂದು ಗಂಡು ಮಗು ಆಯ್ತು, ಈಗ ನೆಕ್ಸ್ಟ್ ಒಂದು ಮಗು ಆಗಿದೆ, ಹುಡುಗಿ ಆಗಿದೆ. ನೋಡಿ ರಾಘವೇಂದ್ರ ಅವರಿಗೆ 12 ವರ್ಷಕ್ಕೆ ಸತತವಾಗಿ ಪ್ರಾಡಕ್ಟ್ ಅನ್ನ ಎಡಬಿಡದೆ ಅದನ್ನ ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ನಂಬಿಕೆ ಇಟ್ಟು ಯೂಸ್ ಮಾಡಿ ಅವರಿಗೂ ಸಹ ಈಗ 12 ವರ್ಷ ಆದ ನಂತರ ಒಂದು ಗಂಡು ಮಗು ಮತ್ತೆ ಹೆಣ್ಣು ಮಗು ಅವರಿಗೆ ಆಗಿದೆ. ರಿಯಲಿ ಅವರಿಗೂ ಸಹ ಕಂಗ್ರಾಚುಲೇಷನ್ ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ. ಈ ಮೇಲೆ ನಿಮ್ಮ ಹತ್ರ ಏನೋ ತುಂಬಾ ಟೆಸ್ಟಿಮೋನಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಟೆಸ್ಟಿಮೋನಿಯಲ್ ರಾಜನೇ ಅಂತ ಹೇಳ್ಬಹುದು, ಅಷ್ಟು ಟೆಸ್ಟಿಮೋನಿಯಲ್ ನಿಮ್ ಜೊತೆಗಿದೆ. ಸೊ ಒಂದು ಇಂಪಾರ್ಟೆಂಟ್ ಟೆಸ್ಟಿಮೋನಿಯಲ್ ಹೇಳ್ಬೋದಾ ಅಂಕೋಲಾದಲ್ಲಿ ಅಥವಾ ಎಲ್ಲೋ ಎಲ್ಲಿ? ಅದೇ ಮಾತಾಡಿದ ಕ್ಯಾನ್ಸರ್ ಪೇಷಂಟ್ ಇದ್ದು. ಕ್ಯಾನ್ಸರ್ ಪೇಷಂಟ್. ಹೌದು. ಇನ್ನೊಂದು ರಾಣೆಬೆನ್ನೂರಲ್ಲಿ ಹೋದವಾಗ ನಾ ಕಾಲೇಜ್ ಕೆಲ್ಸಕ್ಕೆ ಹೋದವಾಗ ಅಲ್ಲಿ ಒಂದು ಹೋಟೆಲ್ ನಲ್ಲಿ ಕಾಫಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ, ಉಡುಪಿಯವರವರು. ಅಲ್ಲಿ ಹೋದಾಗ ಒಬ್ಬ ಹಳ್ಳಿಯ ರೈತ ಬಂದ ಒಂದು ಹೋಟೆಲ್ ಅವ್ರು ಹೇಳ್ತಾರೆ, ಶೆಟ್ರೆ ನಾನು ನಾಳೆ ಸಾಂಗ್ಲಿ ಹೋಗ್ತಾ ಇದ್ದೇನೆ ಡಾಕ್ಟರ್ ಅಂತ ಹೇಳೋದು. ಅವಾಗ ನನಗೇನು ಲಕ್ಷ್ಯ ಕೊಟ್ಟೆ. ಅವ್ರು ಶೆಟ್ರು ಹೇಳಿದ್ರು, ಸರ್ ನಿಮ್ದೇನಾದ್ರು DX ಪ್ರಾಡಕ್ಟ್ ಇದೆ ನೋಡಿ ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರು. ಅವಾಗ ಅವ್ರ ಕುತ್ತಿಗೆ ಹಿಂದೆ ಇಲ್ಲಿ ಸುಮಾರು ಇಷ್ಟು ಜಾಗದಲ್ಲಿ ಎಕ್ಸಿಮಾ ಟೈಪ್ ಆಗಿತ್ತು, ಇಷ್ಟು ದಪ್ಪ ಚರ್ಮ ಹೊಂಡ ಬಿದ್ದಲ್ಲಿ, ತುರ್ಕಿ ಇತ್ತಂತೆ. ಪ್ರತಿ ತಿಂಗಳ ಹೋಗ್ತಿದ್ರು ಡಾಕ್ಟರ್, 5,000 ಖರ್ಚು ಮಾಡ್ತಿದ್ರು ಬರ್ತಿದ್ರು. 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಹೋದಾಗ 5,000 ಖರ್ಚು, ಪ್ರತಿ ತಿಂಗಳ ಹೋಗ್ತಾರೆ ಅಂದ್ರೆ 60,000 ಆಯ್ತು ಒಂದು ವರ್ಷಕ್ಕೆ. 10 ವರ್ಷದಿಂದ ಮಾಡಿದ, ಅದು 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದ್ರೂ ರಿಸಲ್ಟ್ ಬಂದಿಲ್ಲ. ಒಂದು 4 ಕಡಿಮೆ ಆಗ್ತದೆ ಮತ್ತೆ ಚಾಲು ಆಗ್ತದೆ. ಆಗ ನಾನು ಹೇಳಿದೆ, ನನ್ನ ಹತ್ರ ಒಂದು ಸೋಪ್ ಇದೆ DX ಅಂತ, ಒಂದು ಪೇಸ್ಟ್ ಕೊಡ್ತೇನೆ, ಸೋಪ್ನ ಕ್ಲೀನ್ ಆಗಿ ವಾಶ್ ಮಾಡಿ ಆಮೇಲೆ ಪೇಸ್ಟ್ ನೀರು ಮಾಡಿ ಹಚ್ಚಿವಿ. 3 ದಿವಸ ಹಚ್ಚಿವಿ ಸಾಕು, ಕಡಿಮೆ ಆಗಿಲ್ಲ ಅಂತ ಬರ್ರಿ, ರೊಕ್ಕ ಪರತ್ ಕೊಡ್ತೇನೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಅರೆ 400-500 ರೂಪಾಯಿ ಸಾಮಾನು ಫ್ರೀ ಕೊಡ್ತೀರ ಅಂತ ಹೇಳ್ತಿರಲ್ಲ ಹೇಗೆ ಅಂತ. ಅಷ್ಟು ಗ್ಯಾರಂಟಿ ಇದೆ ನನಗೆ ಅಂತ ಹೇಳಿದ್ರು. ಆಮೇಲೆ ತಗೊಂಡು ಹೋದ್ರು, ರೊಕ್ಕ ಇಲ್ಲ ತನ್ನ ಹತ್ರ. ಹಂಗೆ ಶೆಟ್ರು ಹೇಳಿದ್ರು, ಅದು ನಮ್ಮ ಖಾಯಂ ಗಿರಾಕಿ, ನಾನು ರೊಕ್ಕ ಕೊಡ್ತೇನೆ, ನೀವು ಕೊಟ್ರಿ ಅವರಿಗೆ ಅಂತ ಹೇಳಿ. ನಾನು ಕೊಟ್ನಿ. ಮತ್ತೆ ಪೇಸ್ಟ್ ಬಗ್ಗೆ ಎಲ್ಲ ಹೇಳಿದೆ, ಕೈ ಕೊಯ್ದೋದಕ್ಕೆ ಸುಟ್ಟಿಗಾಯಕ್ಕೆ ಎಲ್ಲ ಬರ್ತದೆ ಅಂತೆಲ್ಲ ಹೇಳಿದ್ದೆ ಅವ್ರಿಗೆ. ಆಮೇಲೆ ತಗೊಂಡೋದ್ರು. 3 ದಿವಸದಿಂದ ಬಂದ್ರು, ನೋಡಿ ಸರ್ ಅಂದ್ರೆ ಹೀಗೆ ಮಾಡಿ ತೋರಿಸಿದಿಗೆ. ನನಗೆ ಆಶ್ಚರ್ಯ ಆಯ್ತು, ಮತ್ತೆ ಜಾಸ್ತಿ ಆಯ್ತೇನೋ ಅಂತ ಹೇಳ್ಕೊಂಡು ನೋಡಿದ್ರೆ ಅಲ್ಲಿ ಏನಿಲ್ಲ, ಏಕದಮ್ ಪ್ಲೇನ್ ಆಗಿಬಿಟ್ಟಿತ್ತು. ಮಾರ್ಕ್ಸ್ ಇಲ್ಲ, ಹಳೆ ಮಾರ್ಕ್ಸ್ ಇಲ್ಲ ಗಾಯದ್ದು. ಅವಾಗ ಆಶ್ಚರ್ಯ ಆಯ್ತು. ಅವರು ನನ್ಗಿಂತ ವಯಸ್ಸಾದ್ರು, ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಲಿಕ್ಕೆ, ನೀವು ನನ್ನ ದೇವರಾಗಿ ಬಂದ್ರಿ ನನ್ನ ಪಾಲಿಗೆ. 10 ವರ್ಷದಿಂದ ನಾನು ತ್ರಾಸ ಸಿಗ್ತೇನೆ, 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ, ಕೇವಲ 500 ರೂಪಾಯಿ ನನ್ನ ನಿಮ್ಮ ಕೆಲಸ ಆಯ್ತು ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ಲಿಕ್ಕೆ ಬಂದ. ಆಮೇಲೆ 10 ಪೇಸ್ಟು 10 ಸೋಪ್ ತಗೊಂಡದ. ಅಲ್ಲೇ ರಾಣೆಬೆನ್ನೂರಲ್ಲಿ ಸ್ಟಾಕ್ ಪಾಯಿಂಟ್ ಇತ್ತು ಒಂದು, ಅವರಿಂದ ನಾನು ತರಿಸ್ಕೊಟ್ಟೆ ಅವರಿಗೆ, ಅವ್ರು ತಗೊಂಡು ಹೋದ್ರು. ಆಮೇಲೆ ಮೊಬೈಲ್ ಇಲ್ಲ ಅವಾಗ ಕಾಂಟ್ಯಾಕ್ಟ್ ಮಾಡ್ಲಿಕ್ಕಾಗಿಲ್ಲ. ಒಂದು ಗಿರಾಕಿ ತಪ್ಪು. ನೆಕ್ಸ್ಟ್ ಯಾವಾಗ ಹೋದಾಗಾದ್ರೂ ಹೋಗಿ ಬರ್ಬೇಕು ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್. ಈಗ ಯಾರಿಗಾದ್ರೂ ಶ್ರೋತೃಗಳಿಗೆ ನಿಮ್ಮ ಏನಾದ್ರೂ ಕೇಳುದಿದ್ರೆ ಕ್ವಶನ್ ಕೇಳ್ಬಹುದು. ಯಾಕಂದ್ರೆ ನಮ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಪರ್ಸನ್, ಯಾಕಂದ್ರೆ DX ನಲ್ಲಿ ಸ್ಟಾರ್ ಆಗಿ, ರೂಬಿ ಆಗಿ, ಡೈಮಂಡ್ ಆಗಿ, ಎಕ್ಸಿಕ್ಯೂಟಿವ್ ಸೀನಿಯರ್, ಅವರು ನೆಕ್ಸ್ಟ್ ಟ್ರಿಬಲ್ ಡೈಮಂಡ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಟೀಮ್ ನಲ್ಲಿ ಸಹ ಅದರ ಡೈಮಂಡ್ಸ್ ಗಳು ಬಂದ್ಬಿಟ್ಟಿದ್ದಾರೆ. ವೆರಿ ಕಮಿಟೆಡ್ ಲೀಡರ್ ಫ್ರಮ್ ಆಲ್ ದ ವೇ ಫ್ರಮ್ ಕಾರವಾರದಿಂದ ನಮ್ ಜೊತೆಗಿದ್ದಾರೆ. ಅದು ಮಾತ್ರ ಅಲ್ಲ, 2 ಬಿಡೋಲ್ಲ ಸರ್, ಎಲ್ಲ ಮೀಟಿಂಗ್ ಇರ್ಲಿ, ಉಡುಪಿ ಇರ್ಲಿ, ಬೆಂಗಳೂರು, ಮಂಗಳೂರು, ಮೀಟಿಂಗ್ ಇದ್ರು ಕೂಡ ಮೀಟಿಂಗ್ ಗೆ ಅವರು ರೆಗ್ಯುಲರ್ ಅಟೆಂಡ್ ಮಾಡ್ತಾರೆ. ಎಲ್ಲಾ ಮೀಟಿಂಗ್ ಅನ್ನ ಅವರು ಬೇಕಾದಷ್ಟು, ಈಗ ಇಲ್ಲಿ ಗೋವಾ ಮೀಟಿಂಗ್ ಇರ್ಬೋದು, ಹುಬ್ಳಿ ಮೀಟಿಂಗ್ ಇರ್ಬೋದು, ಅಥವಾ ಉಡುಪಿ ಮೀಟಿಂಗ್ ಇರ್ಬೋದು, ಪ್ರತಿಯೊಂದು ಮೀಟಿಂಗ್ ಅನ್ನ ರೆಗ್ಯುಲರ್, ಅಂದ್ರೆ ಕಂಪನಿಯ ಸಿಸ್ಟಮ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವರು ಸಕ್ಸಸ್ಫುಲ್ ಆಗಿ DX ಅನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ, ಅಗದಿ ಕ್ವಶನ್ ಏನಾದ್ರೂ ಕೇಳೋದಿದ್ರೆ ನಮ್ಮ ಅನಂತ್ ಶೆಟ್ಟಿ ಅವ್ರ ಜೊತೆಗೆ ನೀವು ಕೇಳಬಹುದು. ಯಾಕಂದ್ರೆ ಹೇಳಿ. ಗುಡ್ ಮಾರ್ನಿಂಗ್ ಸರ್, ನಾನು ಅನಿಲ್ ಕುಮಾರ್, ಬೆಂಗಳೂರಿಂದ. ಅನಂತ್ ಶೆಟ್ಟಿ ಅವರೇ, ನಿಮ್ಮ ನಿಜವಾಗ್ಲೂ ನಿಮ್ದು ಡೆಮಾನ್ಸ್ಟ್ರೇಷನ್ ಬಹಳ ಚೆನ್ನಾಗಿತ್ತು. ಯಾಕೆ ನೀವು ಸ್ವಂತ ಅನುಭವ ಹೇಳಿದ್ರಿ, ಯಾವುದೋ ತರ ಏನೋ ಆರ್ಟಿಫಿಷಿಯಲ್ ಆಗಿ ಹೇಳಿಲ್ಲ, ನಿಜ ನಿಮ್ಮ ಹೃದಯ ಆಳದಿಂದ ಬಂದಂತ ಮಾತುಗಳು ಇದು. ಯಾಕಂದ್ರೆ ನೀವು ಅನುಭವ ಯೂಸ್ ಮಾಡಿದ್ರಿ. ನನಗೆ ಒಂದು ನೀವು ಹೇಳ್ತಾ ಇದ್ರಿ, ನಿಮ್ಮ ಮನೆಯವ್ರಿಗೆ ಏನೋ ಕರೆ ಆಗಿತ್ತು ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಸ್ವಲ್ಪ ಅದ್ರ ಇಲ್ಲೆಲ್ಲ ಕಪ್ ಇತ್ತು ಸರ್ ಅವರಿಗೆ, ಇಲ್ಲೆಲ್ಲ ಕಪ್ ಇತ್ತು. ಆ ಕಪ್ಪು ನಾವು ಸೋಪ್ ಎಲ್ಲ ಉಪಯೋಗಿಸ್ತಿದ್ವಿ, ಈ ಹೊಸ ಪ್ರಾಡಕ್ಟ್ ಬಂದಲ್ಲ 3. ಯಾವ್ದು ಸರ್? 3? ಇದು ಎಲೋವೆರಾ, ಅದು ಟೋನರು, ಆಮೇಲೆ ಮಾಸ್ಕ್ ಮತ್ತೆ ಕ್ರೀಮ್, ಈ 3 ಉಪಯೋಗಿಸಿದ್ರೆ 3 ಯೂಸ್ ಮಾಡ್ಬೇಕು. ಸ್ವಲ್ಪ ಹೇಳಿ ಸರ್ ನಮ್ಗೆ, ಹೆಂಗ್ ಮಾಡ್ಬೇಕಂತ ಸ್ವಲ್ಪ ಹೇಳಿ. ಅದನ್ನ ಟೋನರ್ ಒಂದು ಕಾಟನ್ ತಗೊಂಡು ಅಪ್ಲೈ ಮಾಡಕ್ಕೆಲ್ಲ ಅಪ್ಲೈ ಮಾಡಿ ತೆಗಿಬೇಕು. ಇದ್ರಲ್ಲಿ ಯಾವುದು ಬಟ್ಟೆ ಇರ್ಬೋದು ಅಥವಾ ಕಾಟನ್ ಟಿಶ್ಯೂ ಪೇಪರ್ ಒರೆಸೋದು. ಆಮೇಲೆ ಟೋನರ್ ಹಾಕೋದು, ಮಾಸ್ಕ್ ಹಚ್ಚೋದು. ಮಾಸ್ಕ್ ಹಚ್ಕೊಂಡು ಒಂದು 3 ನಿಮಿಷ ಇಡೋದು, ಆಮೇಲೆ ವಾಶ್ ಮಾಡೋದು, ಲಾಸ್ಟಿಗೆ ಕ್ರೀಮನ್ನು ಹಚ್ಚೋದು. ಈಗ ಮಾಡಿದವಾಗ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ.
ಮತ್ತೆ ರಾತ್ರಿ ಮಾಡ್ಬೇಕಾ ಇದನ್ನ? ಹಾ ಯಾವಾಗ ಮಾಡಿ ಅದೇ ಕ್ರೀಮ್ ಹಚ್ಚೋದು ರಾತ್ರಿನೇ ಹಚ್ಬೇಕು. ಓ. ರಾತ್ರಿ ಮಾಡೋದು ಚಲೋ, ಫ್ರೀ ಇದ್ದಾಗ ಮಾಡ್ಬೇಕು, ಟೈಮ್ ಬೇಕು ಅದಕ್ಕೆ ಅದಲ್ಲ, ವಾಶ್ ಮಾಡ್ಲಿಕ್ಕೆಲ್ಲ ಟೈಮ್ ಬೇಕಾಗ್ತದೆ. ಫಸ್ಟ್ ಸೋಪ್ನಲ್ಲಿ ವಾಶ್ ಮಾಡ್ಕೊಳ್ರಿ ಮುಖ, Okay. ಆಮೇಲೆ ಈ ಟೋನರ್ ಹಚ್ಚಿರಿ, ಆಮೇಲೆ ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಕ್ರೀಮ್ ಹಚ್ಚಿರಿ. ಕ್ರೀಮ್. ಹೌದು, ಕ್ರೀಮ್ ಸ್ವಲ್ಪ ನನಗೆ ಇದು ಈ ತರದ್ದು ಸುಮಾರು ಜನ ನನಗೆ ಪೇಷಂಟ್ಸ್ ಬರ್ತಾರೆ, ಡಾಕ್ಟ್ರೇ ಕಪ್ಪಾಗಿದೆ ಏನು ನಾನು ಹೇಳ್ತಿದ್ದೆ ಅವಾಗ ನಮ್ಗೆ ಜಾಸ್ತಿ ಇಲ್ವಲ್ಲ, ಬರೀ ಒಂದು ಸೋಪ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೆ, ಬರೀ ಸೋಪ್ ಕೊಡ್ತಾ ಇದ್ದೆ ಅಷ್ಟೇ. ಸೊ ಸೋಪಲ್ಲಿ ಆಗಲ್ಲ ಕೆಲವೊಂದ್ಸಲ. ಈಗ ಅದೇಂದ್ರೆ ತುಂಬಾ ದಿನದಿಂದ ಬೇರೆ ಬೇರೆ ಅವರು ಕೆಮಿಕಲ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿರ್ತಾರೆ, ಅದು ಏನಾಗಿದೆ ಸ್ಕಿನ್ ಒಳಗಡೆ ಹೋಗಿ ಸೇರ್ಕೊಂಡಿರ್ತದೆ. ಹಾಗಾಗಿರೋದ್ರಿಂದ 7 ಲೇಯರ್ಸ್ ಅನ್ನ ನಾವು ಕ್ಲೀನ್ ಮಾಡ್ಲಿಕ್ಕೆ ನೀವು DXN ಮಾಸ್ಕ್ ಇಸ್ ದ ಬೆಸ್ಟ್. ಮಾಸ್ಕ್ ಅನ್ನ ರೆಗ್ಯುಲರ್ ಯೂಸ್ ಮಾಡ್ಬೇಕಂತೆಲ್ಲ, ಇಲ್ಲ ವೀಕ್ಲಿ ಒನ್ಸ್ ಎಲ್ಲ ನೀವು ಅದನ್ನು ಮಾಡಬಹುದು. ಅದು ಕಂಪ್ಲೀಟ್ ಅದು ಒಳಗಡೆಯಿಂದ ತೆಗೆದು ಕ್ಲೀನ್ ಮಾಡಿ ಆಮೇಲೆ ನೀವು ಕ್ರೀಮ್ ಹಚ್ಚಿ ಅಪ್ಲೈ ಮಾಡ್ಕೊಂಡು ಕರೆಕ್ಟ್ ಮಾಡ್ಬೋದು. ಇದ್ರ ಜೊತೆ ಇದಕ್ಕೊಂದು ನಾವೀಗ ಡೆಮೋ ಮಾಡ್ತಾ ಇದೀವಿ, ನಿಮ್ಗೆ ಡೆಮೋ ಮಾಡ್ಬಿಟ್ಟು ವಿಡಿಯೋವನ್ನ ಶಾರ್ಟ್ಲಿ ನಿಮ್ಗೆ ಕಳ್ಸಿಕೊಡ್ತಾ ಇದೀವಿ. ಸೊ ಅದನ್ನ ವೇಟ್ ಮಾಡಿ ಅನಿಲ್ ಅವರೇ. ಸರ್ ಯಾಕಂದ್ರೆ ಇದು ಮಾಡಿದ್ರೆ ಸರ್ ನಿಮ್ಗೆ ಬ್ಯೂಟಿ ಪಾರ್ಲರ್ ಹೆವಿ ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ. ಡೆಫಿನೆಟ್ಲಿ. ಓಕೆ, ವಿ ವಿಲ್ ಮೇಕ್ ಇಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅನಿಲ್ ಅವರೇ. ಇನ್ನು ಯಾರಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಬಹುದು. ಎನಿಬಡಿ, ಯಾರಿಗಾದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನು DXN ಅಲ್ಲಿ RGGL ಕೊಟ್ಟು ಸರ್ 3 ಜನರಿಗೆ ನಾನು ಕೊಟ್ಟಲ್ಲಿ ಮಕ್ಕಳಾಗಿದ್ದಾರೆ ಸರ್. ದಾವಣಗೆರೆ ಒಂದು, ಬೆಂಗಳೂರಲ್ಲಿ ನೋಡಿ, RGGL ಕೊಟ್ಟು ಯಾರಿಗೂ ಎಷ್ಟೋ ವರ್ಷದಿಂದ ಮಕ್ಕಳಾಗಿರೋದಿಲ್ಲ, ಗಂಡ ಹೆಂಡತಿಗೆ ಇಬ್ರು ಇದನ್ನ ಕೊಟ್ಬಿಟ್ಟು ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅಂತವ್ರಿಗೆ ನೀವು ಇವರ ಫೋನ್ ನಂಬರ್ ನೀವು ತಗೋಬಹುದು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಮ್ಮ ಅನಂತ್ ಶೆಟ್ಟಿ ಅವರ ಫೋನ್ ನಂಬರ್ ತಗೋಬಹುದು. ಸೊ ನಮ್ ಜೊತೆ ಅದು ನಾವು ಹೇಳಿದ ಪ್ರಮಾಣದಲ್ಲಿ ಕೊಡ್ಬೇಕು ಸರ್. ಅಷ್ಟೇ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಯಾವಾಗ್ಲೂ ಒತ್ತಿ ಹೇಳ್ತಾ ಇದ್ದಾರೆ ಅವರು, ರೆಗ್ಯುಲರ್ ಪ್ರಮಾಣದಲ್ಲಿ ಅವ್ರು ತಗೋಬೇಕಂತ. ಆರ್ತಿ ಅವರೇ ಮಾತಾಡಿ. ಆರ್ತಿ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ನೀವು ಹೇರ್ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಸೋಪ್ ಡಿಪೆಂಡ್ಸ್ ಆನ್ ಹೆಲ್ತ್ ಯೂಸ್. ಹೌದು, ಹೆಲ್ತ್ ಕೆಲವೊಬ್ಬರ ಹೆಲ್ತ್ ಬೇರೆ ಬೇರೆ ಇರ್ತದೆ. ಹಾಗೆ ಸೋಪು, ಆಮೇಲೆ ಶಾಂಪೂ ಉಪಯೋಗಿಸೋದು, ನೀಲಿ ತೈಲ ಹಾಕ್ಬೋದು. ಮತ್ತೆ ನೀಲಿ ತೈಲ ಈ 3 ಬೇಕು. ಕೇವಲ ಸೋಪ್ ನಲ್ಲಿ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ನಾವು ಇದಕ್ಕಿಂತ ಮೊದಲು ನೀಲಿ ತೈಲ ಅಷ್ಟೇ ನಾವು ಹೇರ್ ಫಾಲಿಗೆ ಸರ್. ನೀವು ಸೋಪ್ ಹಾಕಿ ಸ್ನಾನ ಮಾಡಿ ಅಥವಾ ಶಾಂಪೂ ಹಾಕ್ರಿ, ಆಮೇಲೆ ನೀಲಿ ತೈಲ, ರಾತ್ರಿ ನೀಲಿ ತೈಲ ಹಾಕಿ. ಇದು ಬೇರೆ ಹಾಕ್ಬೇಕು, ಬುಡದಲ್ಲಿ ಹಾಕಿ. ಸರ್ ಅವರ ಒಂದು ಫೋಟೋ ತಗೊಂಡು ಅವರ ಹೇರ್ ತೋರಿಸ್ಬಿಡಿ ಸಾಕು. ನೀವು ಜಸ್ಟ್ ಈ 3 ಪ್ರಾಡಕ್ಟ್ ತೋರಿಸಿ ನಿಮ್ದೊಂದು ಫೋಟೋ ತಗೊಳ್ಳಿ ಅವರದ್ದು. ಸೊ ನೋಡಿ, ಅವರ ಯೂಸ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅದರದ್ದೇ ಗುಟ್ಟಾದದ್ದು. ಸೊ ಅದರಿಂದ ಮೈನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ನಮ್ಮ ಇದನ್ನ ಹಚ್ಬಿಟ್ಟು ಒಂದು ಅಟ್ಲೀಸ್ಟ್ 1 hour ಆದ್ರೂ ಬಿಡ್ಬೇಕು. ನೀವು ಬಿಟ್ಟ ನಂತರ ನೀವು ಶಾಂಪೂ ಅಲ್ಲಿ ಸರಿ ರಿನ್ಸ್ ಮಾಡ್ಬೇಕು. ನೀವು ಅದರ ನಂತರ ನೀವು ಅಟ್ಲೀಸ್ಟ್ ನಿಮ್ಗೆ ಇದ್ರೆ ನೀವು ವರ್ಜಿನ್ ಕೋಕೋನಟ್ ಆಯಿಲ್ ಸ್ವಲ್ಪ ಟಚ್ ಮಾಡಬಹುದು. ಸೊ ಹಾಗಾಗಿದ್ರಿಂದ ವೆರಿ ಗುಡ್. ನೀವು ಅದ್ರೊಳಗೆ ತುಂಬಾ ನಿಮ್ಗೆ ಪ್ರಾಬ್ಲಮ್ ಇದ್ರೆ ನೀವು RGGL ಸಹ ತಗೋಬಹುದು. ಅವರು RGGL ತಗೊಳ್ತಾ ಇದ್ದಾರೆ. ಸೊ ಈಗ ಅವರು ರಿಟೈರ್ಡ್ ಆದಂತ ನಿಮ್ಗೆ ಹೇಳಲಿಕ್ಕೆ ಆಗ್ತದ ನೋಡಿ. ಸೊ ಅವ್ರು ಈಗ ಗವರ್ಮೆಂಟ್ ಅವ್ರು ಕೆಲಸ ಕೊಟ್ರೆ ಪುನಃ ಹೋಗಿ ಜಾಯಿನ್ ಆಗುವ ಹಾಗಿದ್ದಾರೆ ಅವರು. ಸೊ ಹಾಗಾಗಿದ್ದಾರೆ. ಸೊ ಅದರಿಂದ ಅವರು 23 ವರ್ಷದಿಂದ DXN ಪ್ರಾಡಕ್ಟ್ ಅನ್ನ ಸತತವಾಗಿ ಬೆಳೆಸ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ, ಜನರಿಗೂ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವರು ಮುಂದಿನ ದಿನಗಳಲ್ಲಿ ಅವರು ಡಬಲ್ ಡೈಮಂಡ್ ಆಗ್ಲಿಕ್ಕಿದ್ದಾರೆ ನೋಡಿ, ಡಬಲ್ ಡೈಮಂಡ್. ಸೊ ಹಾಗಾಗಿ ಅದು ಮಾತ್ರ ಅಲ್ಲ, ನನಗೆ ಭಾರಿ ಖುಷಿ ಆಗಿದ್ದೆ ಅಂದ್ರೆ ಇವತ್ತು ನಿಮ್ಮ ಸ್ಕ್ರೀನ್ ಎಲ್ಲ ನೋಡ್ತಾ ಇದ್ದೀರಲ್ಲ, ನೀವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀರಿ. ನೀವು ಜಸ್ಟ್ ಲೈಕ್ ಪಿಕ್ಚರ್ ನೋಡಿದಾಗ ಆಗ್ತಾ ಇದೆ ನಮ್ಗೆ ಇವತ್ತು. ಪೇಪರ್ ಅನ್ನ ಹಾಕ್ಸಿದಿರಿ, ಮತ್ತೆ ನಿಮ್ಮ ಲೈಟಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ, ತುಂಬಾ ಇಂಪ್ರೂವ್ಮೆಂಟ್. ನೀವು ಸಹ ಇನ್ನು ಯೂಟ್ಯೂಬ್ ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀವಿ ನಾವು, ನೀವು ಯೂಟ್ಯೂಬ್ ಅನ್ನ ಡೆವಲಪ್ಮೆಂಟ್ ಮಾಡಿ. ಸೊ ಯೂಟ್ಯೂಬ್ ಇಸ್ ಎ ಫ್ರೀ, ಏನು ನೀವು ಹಣ ಕಟ್ಲಿಕ್ಕಿಲ್ಲ. ಜಸ್ಟ್ ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನೀವು ನಿಮ್ಮ ಇದನ್ನ ಅಪ್ಲೋಡ್ ಮಾಡ್ಬೋದು. ಇಷ್ಟೆಲ್ಲ ಟೆಸ್ಟಿಮೋನಿಯಲ್ ಇದೆ ಅಂತ ಹೇಳಿದ್ರೆ ಜನ ನಿಮ್ಗೆ ಕಾಲ್ ಮಾಡ್ತಾರೆ. ಓಕೆ, ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್. ಹೇಳಿ. ಗುಡ್ ಮಾರ್ನಿಂಗ್ ಸರ್. ಇವತ್ತಿನ ಡೆಮೋ ಬಾರಿ ಚೆನ್ನಾಗಿತ್ತು. ಮತ್ತೆ ನನ್ಗೆ ನನ್ನದೊಂದು ಫ್ರೆಂಡಿಗೆ ಚಿಕನ್ ಗುನ್ಯ ಆಗಿದೆ, ಅದಕ್ಕೆ ಏನಾದ್ರೂ ನಮ್ಮ DXN ಅಲ್ಲಿ ಕೊಡ್ಬೋದು ಸರ್? ಸ್ಪಿರುಲಿನಾ ಕೊಡ್ಬೋದು ಸರ್ ಮೇಡಮ್. ಯಾವುದು? ಸ್ಪೈರುಲಿನಾ? ಅವ್ರು ತಗೊಳ್ತಾ ಇದ್ದಾರೆ ಸ್ಪೈರುಲಿನಾ. ಎಷ್ಟು ತಗೊಳ್ತಾರೆ? 6 ತಗೊಳ್ತಾರೆ. ಮೇಡಮ್ ಸ್ಪಿರುಲಿನಾ ಜೊತೆಗೆ ಹೆಲ್ತಿ ಬೋನು ಆಯ್ತಾ, ಆಮೇಲೆ ನಮ್ದು ಟರ್ಮರಿಕ್ ಕೊಡಿ ಮೇಡಮ್. ಹೆಲ್ದಿ ಬೋನ್ ಮತ್ತೆ ಟರ್ಮರಿಕ್.
ಹೆಲ್ದಿ Okay. ಬೋನ್ ಎಷ್ಟು ತಗೊಳ್ಬೇಕು ಸರ್? ಹೆಲ್ತಿ ಬೋನ್ ಆಕ್ಚುಲಿ ಅವ್ರಿಗೆ ಬೆಳಗ್ಗೆ ಒಂದು ರಾತ್ರಿ ಒಂದು ಸದ್ಯ ಶುರು ಮಾಡ್ಲಿ ಒಂದೊಂದು ವಾರ ಆಯ್ತಾ. ಓಕೆ ಆಮೇಲೆ 2 ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಓಕೆ ಆ ಟರ್ಮರಿಕ್ ಮಾತ್ರ ದಿನ ರಾತ್ರಿ ಅರ್ಧ ಸ್ಪೂನ್ ಹಾಲ್ ಜೊತೆ ತಗೊಳ್ಳೇಬೇಕು ಮೇಡಮ್. ಅವರು 3 ತಿಂಗಳು ತಗೋಬೇಕು. ಹೌದಾ? ತುಂಬಾ ನೋವು ಉಂಟಂತೆ ಸರ್. ಮೇಡಮ್ ಹೌದು, ಅದೊಂದೇ. ಯಾಕಂದ್ರೆ ಆಯ್ತು ಅರಿಶಿನ ಒಂದೇ ನಿಮ್ಗೆ ಎಲ್ಲ ಯೂಶಲಿ ಏನಾಗುತ್ತೆ, ಚಿಕನ್ ಗುನ್ಯ ಬಂದು ಇನ್ಫ್ಲಮೇಷನ್ ಆಗಿರುತ್ತೆ ಒಳಗಡೆ ಆಯ್ತಾ. ಓಕೆ ನಮ್ಮ ಅರಿಶಿನ ಬಹಳ ಒಳ್ಳೇದು ಅದಕ್ಕೆ ಆಕ್ಚುಲಿ. ಓಕೆ ಸರ್. Okay. ಪೆರೋಲಿನ ಎಷ್ಟು 6 ತಗೊಳ್ತಾ ಇದ್ದಾರೆ, GL RG ಎಲ್ಲ ತಗೊಳ್ತಾ ಇದ್ದಾರೆ ಅವರು. ಅದ್ರ ಪರವಾಗಿ ತಗೊಳ್ಳಿ ಅದು ಆಯ್ತಾ. ಇದು ಬೇಗ ನಿಮ್ಗೆ ಅರಿಶಿನ ಆಮೇಲೆ ಏನು ಮಾಡ್ತೀವಿ ಬಹಳ ಬೇಗ ಕೆಲಸ ಮಾಡ್ಬಿಡುತ್ತೆ ನಿಮ್ಗೆ. ಹೆಲ್ದಿ ಬೋನ್. ಓಕೆ ಸರ್. ಓಕೆ, ನಮ್ಮ ಅರಿಶಿನ ಇದು ಲಾಕ್ಡೌನ್ ಅರಿಶಿನ ಇರೋದ್ರಿಂದ ಇದರಲ್ಲಿ ಕರ್ಕ್ಯುಮಿನ್ ಅಂಶ ಇದೆಯಲ್ಲ, ಅದು 10% ಇದೆ. ಆದ್ರಿಂದ ನಿಮ್ಗೆ ಇನ್ಫ್ಲಮೇಷನ್ ನೋವು ಇದ್ರೆ 100% ನಿಮ್ಗೆ ಅದು ಕರೆಕ್ಟ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ನಮ್ಮ ಅನಿಲ್ ಅವ್ರು ಹೇಳಿದ್ದಾರೆ, ಸುನಿಲ್ ಅವರಿಗೆ ಕರೆಕ್ಟ್ ಆಗಿದೆ. ಥ್ಯಾಂಕ್ಸ್ ಹೇಳ್ತಾ ನೀವು ಇದನ್ನ ಯೂಸ್ ಮಾಡಿ. ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಮೊನ್ನೆ ಸಹ ದಾವಣಗೆರೆಗೆ ಹೋಗಿ ತುಂಬಾ ಜನರಿಗೆ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ ಅವರು. ಗ್ರೇಟ್ ಒಂದು ಸೋಷಿಯಲ್ ವರ್ಕ್ ಸಹ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ನಿಮ್ಗೆ ಕೇಳ್ಬೇಕಂದ್ರೆ ನಮ್ಮ ಡಾಕ್ಟರ್ ಅನಿಲ್ ಅವರ ನಂಬರ್ ಅನ್ನ ತಗೊಳ್ಳಿ. ನಂಬರ್ ಒಂದು ಹೇಳಿ ಸರ್. ಮೇಡಮ್ ನಾನು ನಿಮ್ಗೆ ಇದು ಚಾಟ್ ಮೆಸೇಜ್ ಅಲ್ಲಿ ನಾನು ನಂಬರ್ ಹಾಕ್ತೀನಿ ಮೇಡಮ್. ಆಯ್ತು, ನಂದು ಹಿತಾಕ್ಷಿ ಫ್ರಮ್ ಮ್ಯಾಂಗ್ಳೂರ್. ಓಕೆ ಓಕೆ, ಈಗ ಚಾಟ್ ಮೆಸೇಜ್ ಅಲ್ಲಿ ಬರ್ತದೆ, ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಮೇಡಮ್ ಚಿಕನ್ ಗುನ್ಯಾಕ ಇದು ಗ್ಲೂಕೋಸ್ ಅಂದ್ರೆ IV ಫ್ಲೂಯಿಡ್ ಹಚ್ಬೇಕು ಮೇಡಮ್. ಯಾಕಂದ್ರೆ ಅವರಿಗೆ ಡಿಹೈಡ್ರೇಷನ್ ಬಾಳ ಆಗ್ತದೆ ಮೇಡಮ್. ಅದಕ್ಕೆ ಅವ್ರಿಗೆ ಮೈಗೆಲ್ಲ ನೋವಾಗುತ್ತೆ ಮೇಡಮ್. ಆ ನೋವು ಅಂದ್ರೆ ಫ್ಲೂಯಿಡ್ ಹಚ್ಲೇಬೇಕು ಮೇಡಮ್. ಹಲೋ, ಏನ್ ಶ್ರೀನಿವಾಸ್ ಅವ್ರೆ? ಅದೇ ಚಿಕನ್ ಗುನ್ಯಾ ಇರ್ತಲ್ಲ ಸರ್, ಹಾ ನಾವು ಮೆಡಿಕಲ್ ಫೀಲ್ಡ್ ನಾಗ ಬಂದಿದ್ದು. ಹಾ ಇದು ಅದು ಗ್ಲೂಕೋಸ್ ಇರ್ತದೆ. ಗ್ಲೂಕೋಸ್ ಅಂದ್ರೆ IV ಫ್ಲೂಯಿಡ್ ಅಂತ ಹೇಳ್ತಾರೆ ಸರ್. ಅದನ್ನ ಹಚ್ಚಿದ್ರೆ ಅದು ಮೈಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಸರ್. ಚಿಕನ್ ಗುನ್ಯಾ ಪೇಷಂಟ್ ಗಳೆಲ್ಲ ಚಿಕನ್ ಗುನ್ಯಾ ಆಗಿ ಮೈ ಕೈ ಬ್ಯಾನ್ ಆಗುತ್ತೆ ಸರ್. ಅದಕ್ಕೆ ಗ್ಲೂಕೋಸ್ ಬಾಟ್ಲಿ ಹಚ್ಲೇಬೇಕು ಸರ್. ಅದಕ್ಕೆ ಗ್ಲೂಕೋಸ್ ಅದು ಯಾವ್ದು ಮೆಡಿಕಲ್ ಎಲ್ಲ ಸಿಗುತ್ತೆ ಸರ್? ಮೆಡಿಕಲ್ ನಾಗ ಸಿಗುತ್ತಲ್ಲ ಮೇಡಮ್, ಮೆಡಿಕಲ್ ನಾಗ ಸಿಗುತ್ತಲ್ಲ. ಅದು ನೀವು ಇವನ್ ಡಿಹೈಡ್ರೇಷನ್ ಇದ್ರೆ ನಮ್ಮ ಹತ್ರ ಲೆಮನ್ಸಿ ಇದೆ. ನಿಮ್ಗೆ ಲೆಮನ್ಸಿ ಅನ್ನು ಕುಡಿಸಿ ಮೇಡಮ್. ಲೆಮನ್ಸಿ ಇಸ್ ವೆರಿ ಗುಡ್ ಫಾರ್ ಡಿಹೈಡ್ರೇಷನ್. ಅದನ್ನ ನೀವು ಕುಡಿಸಬಹುದು. ಅದು ನಿಮ್ಗೆ 2 ಬಾಟಲ್ ಗ್ಲೂಕೋಸಿಗೆ 1 ಸ್ಯಾಚೆಟ್ ಸಮ ಆಗ್ತದೆ ನೋಡಿ. ಅಷ್ಟು ಪವರ್ಫುಲ್ ಇದೆ. ನೀವು ಲೆಮನ್ಸಿಯನ್ನ ಕೊಟ್ಬಿಡಿ, ಯಾವುದೇ ಡಿಹೈಡ್ರೇಷನ್ ಆಗುದಿಲ್ಲ. ನೀವು ದಿನಕ್ಕೆ 1-2 ಗ್ಲಾಸ್ ಕೊಡಿ ಅವರಿಗೆ. ದಟ್ ವಿಲ್ ಹೆಲ್ಪ್. ಅದು ಹೆಲ್ಪ್ ಮಾಡ್ತದೆ ಅವರಿಗೆ. ಓಕೆ, ಸರಿ ಸರಿ. ಓಕೆ ಓಕೆ ಓಕೆ. ಇನ್ನೇನು ಯಾರಿಗಾದ್ರೂ ಡೌಟ್ ಇದ್ರೆ ನೀವು ನಿಮ್ಮ ಸ್ಪಾನ್ಸರ್ ಇದಾರೆ, ಅಪ್ಲೈನ್ ಇದಾರೆ, ಅವ್ರ ಹತ್ರ ಕೇಳ್ಬಹುದು. ಈಗ ನಮ್ಮ ಶೆಟ್ರ್ ಹತ್ರ ಪುನಃ ಬರ್ತಾ ಇದೀವಿ. ಸೊ ಈಗ ಆಫರ್ ಇದೆ, ಕಂಪನಿ ಆಫರ್ ಯಾವ್ದಿದೆ ನಿಮಗೆ ಗೊತ್ತಿದ್ದ ಹಾಗೆ? 3,000 ರೂಪಾಯಿ ಮಾಡಬೇಕು 3 ತಿಂಗಳು, ಮತ್ತೆ 3,000 ಎಕ್ಸ್ಟ್ರಾ ಮಾಡಬೇಕು. ಅಂದ್ರೆ ಅವಾಗ ಒಂದು ಬ್ಯಾಗ್ ಸಿಗ್ತದೆ. ಆಮೇಲೆ 5,000 ರೂಪಾಯಿ 3 ತಿಂಗಳ ಮಾಡಿ 3,000 ಎಕ್ಸ್ಟ್ರಾ. ಬಟ್ 18,000 ಮಾಡಿದ್ರೆ 2 ಬ್ಯಾಗ್, ಒಂದು ಟ್ರಾಲಿ ಬ್ಯಾಗ್, ಒಂದು ಬ್ಯಾಕ್ ಸೈಡ್ ಹಾಕೋ ಬ್ಯಾಗ್ ಸಿಗುತ್ತೆ. ಜೊತೆಗೆ 10% PV ಕೊಡ್ತದೆ ಕಂಪನಿ. ನೋಡಿ, ನಮ್ಮ ಲೀಡರ್ಗೆ ನೋಡಿ, ತುಂಬಾ ಜನರಿಗೆ ಇದು ಗೊತ್ತಿರುವುದಿಲ್ಲ, ಆಫರೇ ಗೊತ್ತಿರುವುದಿಲ್ಲ. ಈ ಲೀಡರ್ ಅವರು, ನಮ್ಮ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ನೋಡಿ, ಕ್ಲಿಯರ್ ಕಟ್ ಹೇಳ್ತಾ ಇದ್ದಾರೆ ಆಫರ್ ಸಿಗ್ತದೆ ಅಂತ. ಫಸ್ಟ್ ನಿಮ್ಗೆ 1,000 3,000 PV ಮಾಡಿದ್ರೆ 300 PV ಎಕ್ಸ್ಟ್ರಾ 3,300, 4,000 ಮಾಡಿದ್ರೆ 4,400, 5,000 ಮಾಡಿದ್ರೆ 5,500, 6,000 ಮಾಡಿದ್ರೆ 6,600, 10,000 ಮಾಡಿದ್ರೆ 1,000 ಎಕ್ಸ್ಟ್ರಾ 11,000 PV ನಿಮ್ಗೆ ಸಿಗ್ತದೆ. ಅಂದ್ರೆ ಕಂಪನಿ ನಿಮ್ಗೆ 10% PV ಯನ್ನ ಫ್ರೀ ಕೊಡ್ತದೆ. ನಂಬರ್ 1. ನಂಬರ್ 2 ಹೇಳ್ತದೆ, ಕಂಪನಿ 3 ತಿಂಗಳಲ್ಲಿ ನೀವು 12,000 PV ಮಾಡಿದ್ರೆ, ಪ್ರತಿ ತಿಂಗಳು ಮಿನಿಮಮ್ 3,000, ಟೋಟಲ್ 12,000 3 ತಿಂಗಳಲ್ಲಿ ಮಾಡಿದ್ರೆ, ದಟ್ ಈಸ್ ಕಾಲ್ಡ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೊ ನಿಮ್ಗೆ ಒಂದು 3,500 ಒಂದು ಬ್ಯಾಗ್ ನಿಮ್ಗೆ ಫ್ರೀ ಸಿಗ್ತದೆ. ಹಾಗೆ ಕೂಡ ಕಂಪನಿ ಹೇಳ್ತದೆ 6,000 PV, 6,000 3 ತಿಂಗಳು ಮಾಡಿದ್ರೆ 6,000, 6,000 18,000 PV ಮಾಡಿದ್ರೆ ನಿಮ್ಗೆ 3 ಆಫರ್. ಯಾಕಂದ್ರೆ ಒಂದು ಟ್ರಾಲಿ ಬ್ಯಾಗ್ ಸಹ ಸಿಗ್ತದೆ, 8,000 ವರ್ತ್ ಟ್ರಾಲಿ ಬ್ಯಾಗ್, 3,500 ವರ್ತ್ ಮತ್ತೆ ನಿಮ್ಗೆ ಏರ್ ಬ್ಯಾಗ್. ಹಾಗೇನೆ ನಿಮ್ಗೆ 10% PV. ಅದಲ್ಲದೆ 10ನೇ ತಾರೀಕು ನಿಮ್ಗೆ ದೊಡ್ಡ ಬೋನಸ್ ಸಹ ಬರ್ತದೆ. ಇದು 4ನೇದು ಬೋನಸ್. ಮೊದಲು ಚಿಕ್ಕದಿರ್ತದೆ, ಈಗ ದೊಡ್ಡ ಬೋನಸ್ ಸಹ ಬರ್ತದೆ. ಹಾಗೇನೆ ಕೂಡ ನಿಮ್ಗೆ ಪ್ರಮೋಷನ್ ಕೂಡ ಆಗ್ತದೆ. ಸ್ಟಾರ್ ಇದ್ದವರು ರೂಬಿ ಇದ್ದವರು ಡೈಮಂಡ್. ಯಾಕಂದ್ರೆ ನೀವು 3 ಲೈನ್ ಅಲ್ಲಿ ಮಾಡಿದ್ರೆ ಅವರು ಕೂಡ ಮಾಡ್ತಾರೆ 18,000. ನೀವು ಅದು ಸ್ಟಾರ್ ಇದ್ದವ್ರು ರೂಬಿ ಆಗ್ತಾರೆ, ರೂಬಿ ಇದ್ದವರು ಡೈಮಂಡ್ ಆಗ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಸೊ ಮ್ಯಾಕ್ಸಿಮಮ್ ಇದನ್ನ ಯೂಸ್ ಮಾಡ್ಕೊಳ್ಳಿ, ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಎಂಡ್ ಮಾಡ್ತೀವಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಅನಂತ್ ಶೆಟ್ಟಿ ಅವರೇ. ನೀವು ಇದೇ ತರ ಪ್ರೆಸೆಂಟೇಶನ್ ತಿಂಗಳಿಗೆ 1-2 ಬಾರಿ ನೀವು ಕೊಡ್ತಾ ಹೋಗಿ, ಹೊಸ ನಿಮ್ಮ ಟೆಸ್ಟಿಮೋನಿಯಲ್ಸ್ ಅನ್ನ ಹೇಳ್ತಾ ಹೋಗಿ. ಸೊ ಅದರಿಂದ ಈಗ ನೀವು ರೀಸೆಂಟ್ ಆಗಿ ಒಂದು ಮನೆ ತಗೊಂಡಿದ್ದೀರಿ ಅಂತ ಹೇಳ್ತಾರೆ, ಅದು ನಿಜನಾ? ಹೌದು ಸರ್, ಅಂಕೋಲದ ಇದೆ, ಈ ಮನೇಲಿ ಇದ್ದೇನೆ ಸರ್ ನಾನು.
Flat. ಹೊಸ ಮನೆಗೆ ಬಂದ್ಬಿಟ್ಟಿದ್ದೀರಾ? ಹೌದು ಸರ್, ಹೌದು ಸರ್. ವಾ ವಾ ಬಹಳ ದಿವಸ ವಾ. ಕನಸಾಗಿತ್ತು. ನೋಡಿ, ನಮ್ಮ ರಿಟೈರ್ಡ್ ಆದ ಕನಸು ನಂತರನು ನನಸಾಗಿದೆ. ಸಹ ನಮ್ಮ ಏನ್ ಹೇಳ್ತಾರೆ, ಒಂದು ಹೊಸ ಮನೆಯನ್ನ ತಗೊಂಡಿದ್ದಾರೆ ಅಂಕೋಲಾದಲ್ಲಿ. ಈಗ ಅಂಕೋಲಾ ಹೊಸ ಮನೆಯಲ್ಲೇ ಪ್ರೆಸೆಂಟೇಶನ್ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ವಿಷಯ ಅನಂತ್ ಶೆಟ್ಟಿ ಅವರೇ. ನಿಮ್ಗೂ ನಿಮ್ಮ ಟೀಮಿಗೂ ನಾನು ಇಲ್ಲಿಂದಾನೆ ವಿಶ್ ಮಾಡ್ತೀನಿ. ಪ್ರತಿಯೊಂದು ಸೆಮಿನಾರ್, ಈಗ ಮೈಸೂರು ಸೆಮಿನಾರ್ ಇದೆ, ಡೋಂಟ್ ಮಿಸ್ ಇಟ್. ಯಾಕಂದ್ರೆ ಡಾಕ್ಟರ್ ರಂಜನ್ ಬರ್ತಾ ಇದ್ದಾರೆ, MD DM. ಅದ್ರ ಜೊತೆಗೆ ಡಾಕ್ಟರ್ ಈಪನ್ ಕೋಶಿ ಅವರು FRCS ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ರತ್ನ ವಸುಪಾಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರನ್ನು ಕೂಡ. ಅದರ ಜೊತೆಗೆ ನಿಮ್ಗೆ ಮೆನಿ ಮೋರ್, ಯಾಕಂದ್ರೆ ಕ್ರೌನ್ ಡೈಮಂಡ್ಸ್, ಕ್ರೌನ್ ಅಂಬಾಸಿಡರ್ಸ್ ಮೈಸೂರಿಗೆ ಬರ್ತಾ ಇದ್ದಾರೆ. ಆದ್ರೆ ಸೀಟ್ ನಿನ್ನೆ ಸಹ ವಿಜಯ್ ನನ್ನ ಹತ್ರ ಮಾತಾಡಿದ್ರು. ತಮಿಳ್ನಾಡಲ್ಲಿ 60 ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ, ಕೇರಳದವ್ರು ಆಲ್ರೆಡಿ ಬುಕ್ ಮಾಡಿದ್ದಾರೆ, 20 ಜನ ಮಹಾರಾಷ್ಟ್ರದಿಂದ ಬುಕ್ ಆಗೋಗಿದೆ, ಕರ್ನಾಟಕದವ್ರು ಇನ್ನು ಬುಕ್ಕಿಂಗ್ ನಮ್ ಟೀಮಲ್ಲಿ ಆಲ್ರೆಡಿ 25 ಜನ ಬುಕ್ ಮಾಡಿದ್ದಾರೆ. ಸೊ ನೀವೆಲ್ಲ ಯಾರೆಲ್ಲ ಬುಕ್ ಮಾಡಿದ್ರೆ ಅದು ನೀವು ಇಮಿಡಿಯೇಟ್ ಬುಕ್ ಮಾಡ್ಬಿಡಿ. ಇನ್ನು 2-3 ದಿವಸದಲ್ಲಿ ಅದು ಕ್ಲೋಸ್ ಆಗ್ತದೆ. ಅಂಡ್ ನಾನು ಹೇಳುದು ನಿಮ್ಗೆ, ಯಾರಿಗೆಲ್ಲ ಬರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ನೀವು ಇಮಿಡಿಯೇಟ್ ಅದಕ್ಕೆ 7,000 ರೂಪಾಯಿ ನೀವು ಕಟ್ಬೇಕಾಗ್ತದೆ. ಯಾಕಂದ್ರೆ 2 ದಿವಸ ಹಾಲ್ಟ್ ಇದೆ, 3 ದಿವಸ ಟ್ರೈನಿಂಗ್ ಇದೆ. ಸೊ ಅದರಿಂದ ನಿಮ್ಗೆ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್, ನಿಮ್ಗೆ ಸಿಟಿ ಟೂರ್ ಸಹ ಇದೆ ಅರ್ಧ ದಿನ. ಸೊ ಇದನ್ನೆಲ್ಲ ನೀವು ಎಂಜಾಯ್ ಮಾಡಬಹುದು. ಫ್ರೀ ರೆಸಾರ್ಟ್, ಕಂಪನಿಯ ರೆಸಾರ್ಟ್ ಇರ್ತದೆ, ರೆಸಾರ್ಟ್ ಅಲ್ಲಿ ನೀವು ಇರ್ಬೋದು. ಫುಡ್ ಮತ್ತೆ ಅಕಾಮಿಡೇಷನ್ ನಿಮ್ಗೆ ಫ್ರೀ ಇರ್ತದೆ. ಬಟ್ ಒಂದು ಟೂರ್ ಅಂತ ಎಣಿಸ್ಕೊಳ್ಳಿ, ಅದಕ್ಕೆ ನೀವು ಪ್ರತಿಯೊಬ್ಬರು ಅಟೆಂಡ್ ಆಗಿ. ಸೊ ನಿಮ್ಗೆ ಅದಕ್ಕೆ 7,000, ನೀವು ಇಮಿಡಿಯೇಟ್ 7,000 ಕಟ್ಲಿಕ್ಕೆ ಆಗ್ಲಿಲ್ಲ, ಜಸ್ಟ್ ನೀವು ಒಂದು 3,000 ಕಟ್ಟಿ ಬಾಕಿಯನ್ನ ನೀವು ನೆಕ್ಸ್ಟ್ ಮಂತ್ ಕೊಡ್ಬೋದು. ನೆಕ್ಸ್ಟ್ ಮಂತ್ ಬೋನಸ್ ಆದಾಗ ಕೊಡ್ಬೋದು. ಯಾಕಂದ್ರೆ 16, 17, 18 ಆಗಸ್ಟ್ ಅಲ್ಲಿ ಇದೆ. 16, 17, 18 ಆಗಸ್ಟ್ ಮೈಸೂರಲ್ಲಿ ಪ್ರತಿಯೊಬ್ರು ಮೀಟ್ ಮಾಡೋಣ. ಕಮಿಟೆಡ್ ಇದ್ದವರು ಇಮಿಡಿಯೇಟ್ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಂಪನಿಗೂ ಸಹ ಇನ್ಫಾರ್ಮೇಶನ್ ಅನ್ನ ತಿಳಿಸಬಹುದು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಅನಿಲ್ ಅವರೇ ಫೋನ್ ನಂಬರ್ ಕೊಟ್ರ ನಿಮ್ಗೆ? ಆಮೇಲೆ ಶೆಟ್ರೆ ಫೋನ್ ನಂಬರ್ ಹೇಳ್ಬಿಡಿ ನಿಮ್ದು. ನಾನು ಚಾಟಲ್ ಹಾಕಿದ್ದೀನಿ ಸರ್. ನಾನು ಚಾಟ್ ಅಲ್ಲಿ ಹಾಕಿದ್ದಾರೆ, ಚಾಟ್ ಅಲ್ಲಿ ಹಾಕಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಅದರಲ್ಲಿ ನೀವು ನೋಡ್ಬೋದು. ಒಂದ್ಸಲ ನಾನು ರಿಪೀಟ್ ಮಾಡ್ತೀನಿ ನಿಮ್ಗೆ. ಅನಿಲ್ ಅವರ ಫೋನ್ ನಂಬರ್ 9620387532, 9620387532. ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್, ಹೆಲ್ತ್ ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ಅನಿಲ್ ನಮ್ ಜೊತೆಗಿದ್ದಾರೆ. ಸೊ ಹಾಗಾಗಿ ನೀವು ಅವ್ರ ಹತ್ರ ಕೇಳ್ಬೋದು. ಬಟ್ ಅವರಿಗೆ ಕೇಳ್ಬೇಕಾದ್ರೆ ಫ್ರೀ ಇದ್ದೀರಾ ಅಂತ ಕೇಳ್ಕೊಳ್ಳಿ. ಯಾಕಂದ್ರೆ ಅವರು ಪೇಷಂಟ್ ಜೊತೆಗೆ ಇರ್ತಾರೆ ಅಥವಾ ಬೇರೆ ಬೇರೆ ಬಿಸಿಯಲ್ಲಿ ಇರ್ತಾರೆ, ಅವಾಗ ಅವ್ರು ಹೇಳಲಿಕ್ಕೆ ಆಗೋದಿಲ್ಲ. ಪುನಃ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ. ಸೊ ಅದರಿಂದ ಫಸ್ಟ್ ಕೆಲಸ ಅಂತ ಹೇಳಿದ್ರೆ, ಯಾವೊಂದು ಡಾಕ್ಟರ್ ಹತ್ರ ಹೋದ್ರೆ 200 ರೂಪಾಯಿ 300 ರೂಪಾಯಿ ಕೇಳ್ತಾರೆ. ಬಟ್ ಅನಿಲ್ ಅವರು ನಮ್ಗೆ ಫ್ರೀ ಆಗಿ ನಮ್ಗೆ ಕನ್ಸಲ್ಟೆಂಟ್, DXN ಅವ್ರಿಗೆ ಮಾತ್ರ, ಬೇರೆಯವರಿಗೆ ಎಲ್ರಿಗೂ ಅವ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ನೀವು ಅವ್ರು ಫ್ರೀ ಇದ್ರೆ ಕೇಳ್ಕೊಂಡು ಅವರಿಗೆ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅನಂತ್ ಶೆಟ್ಟಿ ಅವರಿಗೆ ಫೋನ್ ನಂಬರ್ ಹೇಳ್ಬಿಡಿ. 8762 03 6242 6242 ಅವರು ಅನಂತ್ ಶೆಟ್ಟಿ ಅವರ ಫೋನ್ ನಂಬರ್. ಯಾರಿಗೆಲ್ಲ ನಿಮ್ಗೆ ಕಾರವಾರದಲ್ಲಿ ಬಿಸ್ನೆಸ್ ಮಾಡ್ಬೇಕಂತಿದೆ ಅಥವಾ ಕಾರವಾರದಲ್ಲಿ ನಿಮ್ಮ ಟೀಮ್ ಇದೆ ಅಂತ ಹೇಳಿದ್ರೆ, ಅನಂತ್ ಶೆಟ್ಟಿ ಅವರಿಗೆ ನೀವು ಜಸ್ಟ್ ಕಾಲ್ ಮಾಡಿ ಅವರ ಹೆಲ್ಪ್ ಅನ್ನ ತಗೋಬಹುದು. ಯಾವಾಗ ಮೀಟಿಂಗ್ ಇರ್ತದೆ ಸರ್ ಅಲ್ಲಿ? ನಮ್ದು ಸಂಡೇ, ಈಗ ಸಂಡೇ ಮೀಟಿಂಗ್ ಇರ್ತದೆ. ನೀವು ಜಸ್ಟ್ ಅವರಿಗೆ ಕಾಲ್ ಮಾಡಿ ಅಲ್ಲಿ ನೀವು ಜನರನ್ನ ಪ್ರಮೋಟ್ ಮಾಡಿ, ಅಥವಾ ನೀವು ಫ್ರೀ ಆಗಿ ಅವರಿದ್ದಾಗ ನೀವು ಕೂಡ ಹೋಗಿ ಆ ಮೀಟಿಂಗ್ ಅಟೆಂಡ್ ಆಗಿ ಅವರಿಗೆ ಪ್ರಮೋಟ್ ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇನ್ನೊಬ್ರು ಲೀಡರ್ ಜೊತೆಗೆ ನಾವು ಬರ್ತಾ ಇದೀವಿ. ಸೊ ಅದರಿಂದ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಂತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಕಾಶ ಧನ್ಯವಾದಗಳು. ಓಕೆ.